Hi, hello everyone. Welcome back to SSLC exam crash course series for physics. ನಾನು ನಿಮ್ಮ ಪ್ರೀತಿಯ ಮಂಜು. So, I targeted for 100 questions for physics, electricity lessons, numerals and practical questions. ಇದರಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ 25 ಕ್ವಶನ್ನ ಸಾಲ್ವ್ ಮಾಡಿದ್ವಿ. ಸೊ ಈಗ ನಾವು ನೆಕ್ಸ್ಟ್ 25 ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಸೊ ನಮ್ಮ ಮೊದಲೇ ಹೇಳ್ದಂಗೆ ಎಲ್ಲರೂ ಕೂಡ ಒಂದು ಪೆನ್ ಪೇಪರ್ನ ಇಟ್ಕೊಳ್ಳಿ. ನಾನು ಯಾವ್ಯಾವ ಲೆಕ್ಕನ ಮಾಡ್ತಾ ಹೋಗ್ತೀನಿ, ನೀವು ಜೊತೆಗೆ ಮಾಡ್ತಾ ಹೋಗಿ. ಸೊ ವಿ ವುಡ್ ಸಾಲ್ವ್ ನೆಕ್ಸ್ಟ್ 25 ಕ್ವಶನ್ ಇನ್ ದಿಸ್ ಸೀರೀಸ್. So coming back to the series, 26th question. How much work is done in moving a charge of 3 coulomb across 2 points having a potential difference of 12 volt? ಸೊ ನಾನು ಮೊದಲು ಏನು ಹೇಳಿದ್ದೆ, ಅವ್ನು ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ ಅದನ್ನು ಬರ್ಕೊಳ್ಳಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, 3 ಕೂಲಮ್ ಅಂತ ಕೊಟ್ಟಿದ್ದಾರೆ. ಕೂಲಮ್ ಅಂದರೆ ಏನು, ಚಾರ್ಜ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಡಿನೋಟೆಡ್ ಬೈ ಕ್ಯೂ ವಿಚ್ ಇಸ್ ಈಕ್ವಲ್ ಟು 3 ಕೂಲಮ್. ನೆಕ್ಸ್ಟ್ ಏನಿದೆ, ಪಾಯಿಂಟ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ವೋಲ್ಟ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 12 ವೋಲ್ಟ್ಸ್. ಏನು ಕೇಳಿದ್ದಾರೆ ಅದನ್ನು ಲಾಸ್ಟಲ್ಲಿ ಬರ್ಕೊಳ್ಳಿ. ಹೌ ಮಚ್ ವರ್ಕ್ ಇಸ್ ಡನ್, ಸೊ ವರ್ಕ್ ಡನ್ ಕೇಳಿದ್ದಾರೆ. ಹಿ ಈಸ್ ಆಸ್ಕಿಂಗ್ ಅಬೌಟ್ ಡಬ್ಲ್ಯೂ. ಸೊ ಈ ಮೂರದು ಕಾಂಬಿನೇಷನ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಸೊ ಏನು ಬರುತ್ತೆ ಆನ್ಸರು, ನಿಮಗೆ ಡಬ್ಲ್ಯೂ ಬೇಕು, ಸೊ ಕ್ಯೂನ ಮೇಲ್ ಕಳಿಸ್ತೀರಾ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ಸೊ ಆನ್ಸರ್ ಏನಾಗುತ್ತೆ, ವಿ ಎಷ್ಟಿದೆ, 12 ಇದೆ, 3 ಎಷ್ಟಿದೆ, 3 ಇದೆ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು 36 ಜೌಲ್ಸ್. ಎಸ್ ಐ ಯೂನಿಟನ್ನು ಬರೆಯೋದು ಮಾತ್ರ ಮರಿಬೇಡಿ. ಸೊ ಫಸ್ಟ್ ಕ್ವಶನ್ನ ನಾನು ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಬರೋ ಕ್ವಶನ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಟಿಫೈಡ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಜೊತೆಗೆ ನೀವು ಕೂಡ ನನ್ನ ಜೊತೆನೆ ಮಾಡ್ತಾ ಹೋಗಿ. ಸೊ 27th ಕ್ವಶನ್. An electric iron draws a current of 4 ampere from 220 volt supply line. What current will this iron draw when connected to 110 supply line? ಸೊ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ಏನಂತಂದ್ರೆ, ಏನು ಕೊಟ್ಟಿದ್ದಾರೆ, 4 ಆಂಪಿಯರ್ ಮತ್ತು 220 ವೋಲ್ಟ್ ಸಪ್ಲೈ ಲೈನ್ ಇದೆ. ಸೊ ಒಂದು ಎಲೆಕ್ಟ್ರಿಕ್ ಐರನ್ ಇದೆಪ್ಪ, ಒಂದು ಎಲೆಕ್ಟ್ರಿಕ್ ಐರನ್ ಏನು ಮಾಡ್ತಾ ಇದೆ, ಕರೆಂಟ್ ಡ್ರಾ ಮಾಡ್ತಾ ಇದೆ. ಸೊ ಕರೆಂಟ್ ಡ್ರಾ ಮಾಡ್ತಾ ಇದೆ, ಐ ಇಸ್ ಈಕ್ವಲ್ ಟು 4 ಆಂಪಿಯರ್. ನೆಕ್ಸ್ಟ್ ಏನು ಹೇಳ್ತಾ ಇದೆ, 220 ವೋಲ್ಟ್ ಸಪ್ಲೈ. 220 ವೋಲ್ಟ್ ಅಂದರೆ ಏನು ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 220 ವೋಲ್ಟ್ ಕೊಟ್ಟಿದ್ದಾರೆ. ಸೊ ಏನು ಕೇಳ್ತಾ ಇದ್ದಾರೆ, ವಾಟ್ ಕರೆಂಟ್ ವಿಲ್ ದಿಸ್ ಐರನ್ ಡ್ರಾ ವೆನ್ ಕನೆಕ್ಟೆಡ್ ಟು 110 ವೋಲ್ಟ್ ಸಪ್ಲೈ ಲೈನ್ ಅಂತಂದರೆ, ಸೊ ಒಂದು ಎಲೆಕ್ಟ್ರಿಕ್ ಐರನ್ ಇದೆ, ರೇಟೆಡ್ ಆಗಿದೆ 220 ವೋಲ್ಟ್ ವಿತ್ 4 ಆಂಪಿಯರ್. ಅಕಸ್ಮಾತ್ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ರೆಡ್ಯೂಸ್ ಮಾಡ್ತಾ ಇದ್ದೀನಿ 110 ವೋಲ್ಟ್ಗೆ, ಆಗ ನಿಮ್ಗೆ ಬರೋವಂಥ ಕರೆಂಟ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸಿಂಪಲ್ ವಿಷಯ, ಒಂದು ಕ್ಯಾಲ್ಕುಲೇಟೇ ಮಾಡ್ದೇ ಮಾಡ್ಬೋದು, ಜೊತೆಗೆ ನೀವು ಎಕ್ಸಾಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನಾನು ಮೊದಲು ಕ್ಯಾಲ್ಕುಲೇಟ್ ಮಾಡ್ದೇ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿದೆ, ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆಯ್ತಾ, ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಕ್ರೀಸ್ ಆಯ್ತಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಕರೆಂಟ್ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲೇನಾಗಿದೆ, 220 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿದೆ, ಅದು ಹಾಫ್ ಆಗಿ ರೆಡ್ಯೂಸ್ ಆಗಿದೆ. ಸೊ ಕರೆಂಟ್ ಕೂಡ ಅದೇ ರೇಷಿಯೋದಲ್ಲಿ ಹಾಫ್ ಆದಾಗ ಅದು 2 ಆಂಪಿಯರ್ ಆಗುತ್ತೆ. ಸೊ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಿ ತೋರಿಸೋದು, ನ್ಯೂಮೆರಿಕಲ್ ಆಗಿ ಹೇಗೆ ಮಾಡಿ ತೋರಿಸೋದು ಅಂತಂದರೆ, ಸೊ ಇಟ್ ಇಸ್ ಒರಿಜಿನಲ್ ಏನು ಕೊಟ್ಟಿದ್ದಾರೆ, ವಿ ಮತ್ತು ಐ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ, ಹಾಗಾದರೆ ಹೊಸ ವೋಲ್ಟ್ ಏನಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ, ಅದನ್ನು ವಿ ಡ್ಯಾಶ್ ಅಂತ ಹೇಳಿ ನೇಮ್ ಮಾಡೋಣ. ಸೊ ಆಗೇನಾಗುತ್ತೆ, ವಿ ಡ್ಯಾಶ್ ಇಸ್ ಈಕ್ವಲ್ ಟು 110 ವೋಲ್ಟ್. ಸೊ ನೆಕ್ಸ್ಟ್ ಐ, ಅದೇ ಥರ ಏನಾಗುತ್ತೆ, ಐ ಡ್ಯಾಶ್ ಆಗುತ್ತೆ ಅಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಐ ಡ್ಯಾಶ್. ಸೊ ಇಲ್ಲಿ ಬರುವಂಥ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಸೊ ಇಲ್ಲಿ ನಾವು ಗೊತ್ತಿತ್ತು. ಸೊ ಇಲ್ಲೇನು ಮಾಡಿದ್ವಿ, ಪ್ರೊಪೋರ್ಷನಾಲಿಟಿನ ರಿಮೂವ್ ಮಾಡೋಕ್ಕೆ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋಂಥ ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇಲ್ಲೇನಾಗಿರುತ್ತೆ, ಆರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಆರ್ ಈಕ್ವಲ್ಸ್ ಆರ್ ಡ್ಯಾಶ್ ಆಗುತ್ತೆ. ಸೊ ಆರ್ ಫಾರ್ಮುಲಾ ಏನಾಗಿರುತ್ತೆ, ವಿ ಬೈ ಐ. ಸೊ ಆ ಡ್ಯಾಶ್ ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಡ್ಯಾಶ್ ಇರೋದ್ರಿಂದ ನಾನು ವಿ ಡ್ಯಾಶ್ ಬೈ ಐ ಡ್ಯಾಶ್ ಅಂತ ಬರ್ಕೋತೀನಿ. ಸೊ ನೆಕ್ಸ್ಟ್ ವಿ ಬೈ ಐ ಅಂದರೆ ಏನು, 220/4 ಈಕ್ವಲ್ಸ್ ವಿ ಡ್ಯಾಶ್ ಎಷ್ಟಿದೆ, 110 ಡಿವೈಡೆಡ್ ಬೈ ಐ ಡ್ಯಾಶ್. ಸೊ ಇಲ್ಲಿ ನೋಡಿ, 110 1s 110 2s, 2 1s 2 2s, 1/2 equals 1 by I dash.
ಸೊ ಐ ಡ್ಯಾಶ್ ಏನಾಗುತ್ತೆ, ಎರಡು ಕೂಡ ಮೇಲೆ ಹೋದಾಗ ಐ ಡ್ಯಾಶ್ ಈಕ್ವಲ್ಸ್ 2 ಆಂಪಿಯರ್. ಸಿಂಪಲ್ ನೋಡಿ, ಪ್ರೂವ್ ಆಯಿತು. ನಾವು ಕ್ಯಾಲ್ಕುಲೇಟ್ ಮಾಡ್ದೇನೆ ಕೂಡ ಉತ್ತರ ಹೇಳಿದ್ವಿ, ಕ್ಯಾಲ್ಕುಲೇಟ್ ಮಾಡಿನೂ ಸೇಮ್ ಉತ್ತರನ ಹೇಳಿದ್ವಿ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 28th question. How many 176 ohm resistors in parallel are required to carry 5 ampere on a 220 volt line ಅಂತ ಕೇಳಿದರೆ. ಸೊ there are resistors of 176 ohm. ಸೊ ಆ ಒಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ರೆಸಿಸ್ಟೆನ್ಸ್ ಎಷ್ಟಿದೆ, 176 ಓಮ್ ಇದೆಯಂತೆ. ಸೊ ಅದೇ ಥರ ನಾನು ಎಷ್ಟು ಕಾಂಪೊನೆಂಟ್ಸನ್ನ ಪ್ಯಾರಲಲ್ ಆಗಿಟ್ರೆ ಸೊ ಐ ರಿಕ್ವೈರ್ಡ್ ಅ ಸರ್ಕ್ಯೂಟ್ ಆಫ್ 5 ಆಂಪಿಯರ್ ಆನ್ ಅ 220 ವೋಲ್ಟ್ ಲೈನ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು, ನೀವು ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಸರ್ಕ್ಯೂಟ್ದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? 5 ಆಂಪಿಯರ್ ಆನ್ ಅ 220 ವೋಲ್ಟ್ ಲೈನ್ ಅಂತೆ. ಸೊ ನೀವು ಮೊದಲು ಏನು ಬರ್ಕೋತೀರಾ, ಡೇಟಾ ಬರ್ಕೋತೀರಾ. ಐ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 220 ವೋಲ್ಟ್. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತೀರಾ? ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಫೈಂಡ್ ಮಾಡ್ತೀರಾ, ವಿಚ್ ಇಸ್ ನಥಿಂಗ್ ಬಟ್ ಆರ್ ಈಕ್ವಲ್ಸ್ ವಿ ಬೈ ಐ. ವಿ ಬೈ ಐ ಅಂದರೆ 220/5. ಸೊ 5 1s 5 4s 2 ಕ್ಯಾರಿ 5 4s. ಸೊ ಆರ್ ಈಕ್ವಲ್ಸ್ 44 ohm. The total resistance of the circuit is 44 ohm. ಅಂದರೆ ಇದೆಲ್ಲ ಹೇಗೆ ಕನೆಕ್ಟೆಡ್ ಆಗಿದೆ? ಪ್ಯಾರಲಲ್. ಸೊ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಆರ್ ಪಿ. ಆರ್ ಪಿ ಎಷ್ಟಂತೆ? 44 ಓಮ್ ಅಂತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಈ ಥರ ಎಷ್ಟು ನಾನು 176 ಓಮ್ ರೆಸಿಸ್ಟರ್ಸ್ನ ಪ್ಯಾರಲಲ್ ಇಟ್ಟರೆ ಐ ವಿಲ್ ಗೆಟ್ ಅನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 44 ಓಮ್ ಅಂತೆ. ಸೊ ಏನು ಮಾಡ್ತೀರಾ? ಯು ನೋ ದ ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ ಏನು ಬರುತ್ತೆ ಫಾರ್ಮುಲಾ? 1/RP ಈಕ್ವಲ್ಸ್ 1/R1 ಪ್ಲಸ್ 1/R2 ಪ್ಲಸ್ 1/R3 ಆ್ಯಂಡ್ ಸೋ ಆನ್. ಸೊ ಇಲ್ಲಿ ನಾವು ನೋಡೋಕ್ಕೋದ್ರೆ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಎಲ್ಲ ಸೇಮ್ ಇದೆ. ಸೊ ಐ ಕ್ಯಾನ್ ಟೇಕ್ ಇಟ್ ಆಸ್ 1/RP is equal to 1/R plus 1/R plus 1/R and so on. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ 1/RP is equal to N into 1/R ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಎನ್ ಅಂತ ಏನಕ್ಕೆ ಬರಿತೀನಿ? ಸೊ ಅಕಸ್ಮಾತ್ ಇಲ್ಲಿ ನೋಡಿ, ಸೊ ಇಫ್ ಐ ಟೇಕ್ 2 plus 2. So I can write it as 2 into 2. So ಅಕಸ್ಮಾತ್ 2 plus 2 plus 2 ಅಂತ ಇದ್ರೆ I can write it as 3 into 2. So 2 plus 2 plus 2 is also 6. 3 2s is also 6. So ನಾನೇನು ಮಾಡ್ತಿದ್ದೀನಿ? 1/R plus 1/R plus 1/R and so on ನಾನು ಏನಂತ ಬರ್ಕೋತೀನಿ? N into 1/R ಅಂತ ಫೈಂಡ್ ಔಟ್ ಮಾಡ್ಕೋತೀನಿ. ಸೊ ಹಿಯರ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ N. ಸೊ ನೆನ್ಪಿಟ್ಕೊಳ್ಳಿ, ನೀವು ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಇಟ್ ಶುಡ್ ಬಿ ಆಲ್ವೇಸ್ ಹೋಲ್ ನಂಬರ್. ಡೆಸಿಮಲಲ್ಲಿ ಬರೋಕ್ಕಾಗೋದೇ ಇಲ್ಲ. ಸೊ ದ ವ್ಯಾಲ್ಯೂ ಆಫ್ ಎನ್ ಶುಡ್ ಬಿ ಅ ಹೋಲ್ ನಂಬರ್. ಆ ಹೋಲ್ ನಂಬರ್ ಕರೆಕ್ಟಾಗಿ ಬಂತು ಅಂತಂದರೆ ಯುವರ್ ಪ್ರಾಬ್ಲಮ್ ಇಸ್ ಕರೆಕ್ಟ್ ಅಂತ ಅರ್ಥ. ಸೊ ನೀವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ 1/RP. ಸೊ ಆರ್ ಪಿ ಇಸ್ ನಥಿಂಗ್ ಬಟ್ 44 ನಾವು ಫೈಂಡ್ ಔಟ್ ಮಾಡಿದ್ವಿ, ಈಕ್ವಲ್ಸ್ N ಇಂಟು 1/R. 1/R ಎಷ್ಟು? ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 176. ಸೊ ಎನ್ ಎಷ್ಟಾಗುತ್ತೆ? N ಈಕ್ವಲ್ಸ್ 176 ಡಿವೈಡೆಡ್ ಬೈ 44. 176 ಡಿವೈಡೆಡ್ ಬೈ 44. ಸೊ ಸಿಂಪ್ಲಿಫೈ ಮಾಡ್ತೀರಾ 44. ಸೊ ಇದನ್ನೇನು ಮಾಡ್ತೀರಾ? 11 4s 11 1s 11 6s 4 1s 4 4s. ಸೊ ಎನ್ ವ್ಯಾಲ್ಯೂ ಎಷ್ಟು ಬಂತು? 4. ಸೊ ಎಷ್ಟು ರೆಸಿಸ್ಟಾರ್ಸ್ನ ಪ್ಯಾರಲಲ್ ಆಗಿ ಇಡಬೇಕು ನಾನು? 4 ರೆಸಿಸ್ಟಾರ್ಸ್ನ ನಾನು ಪ್ಯಾರಲಲ್ ಆಗಿ ಇರಬೇಕು. ಈಚ್ ರೆಸಿಸ್ಟಾರ್ಸ್ ರೆಸಿಸ್ಟೆನ್ಸ್ ಇಸ್ 176 ಓಮ್. ಸೊ ನಾವು ಯು ಕ್ಯಾನ್ ಅಪ್ಲೈ ದ ಫಾರ್ಮುಲಾ. ಈಗ ಬೇಕಾದ್ರೆ ನೀವು ಚೆಕ್ ಮಾಡಿ 1/176ನ ನಾನು ಎಷ್ಟು ಸಲ ಪ್ಯಾರಲಲ್ ಆಗಿ ಇಡಬೇಕು? 4 ಟೈಮ್ಸ್. ಸೊ ಇಟ್ ವುಡ್ ಬಿ ಆಫ್ 1/76 ಪ್ಲಸ್ 1/76 ಪ್ಲಸ್ 1/76 ಪ್ಲಸ್ 1/76. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಬೇಕು? 1/RP. ಸೊ ಇದನ್ನು ಸಾಲ್ವ್ ಮಾಡಿದಾಗ ಯು ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ 44. ಸೊ ಇದನ್ನು ನೀವು ಒಂದ್ಸಲ ಸಾಲ್ವ್ ಮಾಡಿ ಕರೆಕ್ಟಾಗಿ ನಿಮಗೆ 44 ಆನ್ಸರ್ ಬರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 29th one. You are given 4 bulbs of 25 watt, 40 watt, 50 watt and 60 watt. Which bulb has the lowest resistance? ಸರ್ ಏನು ಸರ್ ಇದು ಈ ಥರ ಕೇಳಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಕೇಳಿದ್ರೆ,
ಸೊ ಇಲ್ಲಿ ಏನು ಕೇಳಿದ್ದಾರೆ, ಪವರ್ ಆಫ್ ಬಲ್ಬ್ನ ಕೊಟ್ಟಿದ್ದಾರೆ. ಸೊ ಪವರ್ ಇಸ್ ಮೆಜರ್ಡ್ ಬೈ ವ್ಯಾಟ್ಸ್. ಮತ್ತೇನು ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಹೇಗೆ ರಿಲೇಷನ್ ಆಗಿದೆ? ಸೊ ಪವರ್ನ ಆರ್ ಜೊತೆ ರಿಲೇಟ್ ಆಗಿರೋ ಈಕ್ವೇಶನ್ ಯಾವುದು ನಿಮಗೆ ಗೊತ್ತಿದೆ, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಸೊ ಇದೇನು ಹೇಳ್ತಾ ಇದೆ ಈ ಫಾರ್ಮುಲಾ? ಸೊ ಇಲ್ಲಿ ನೋಡ್ಕೋಬೇಕು, ಈಕ್ವಲ್ಸ್ ಇಂದ ಕೆಳಗಿದೆ, ಈಕ್ವಲ್ಸ್ ಮೇಲಿದೆ ಅಂತಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ಈಕ್ವಲ್ಸ್ ಇಂದ ಕೆಳಗಿದೆ, ಡಿನಾಮಿನೇಟರ್ ಇದೆ ಆರ್ ಅಂತಂದ್ರೆ ಇಟ್ ಇಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಈ ಫಾರ್ಮುಲಾ ಮೂಲಕ ನಾನು ಹೇಳ್ಬೋದು, ಪವರ್ ಇಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಸೊ ಏನು ಹೇಳುತ್ತೆ ಇದು? ಅಕಸ್ಮಾತ್ ನಿಮಗೆ ಪವರು ಜಾಸ್ತಿ ಆಯ್ತಾ, ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅದೇ ತರ ಪವರ್ ಕಮ್ಮಿ ಆಯ್ತಾ, ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ ಏನು, ವಿಚ್ ಬಲ್ಬ್ ಹ್ಯಾಸ್ ದ ಲೋಯೆಸ್ಟ್ ರೆಸಿಸ್ಟೆನ್ಸ್. ಲೋಯೆಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನಿರಬೇಕು, ಪವರ್ ಏನಾಗಿರ್ಬೇಕು, ಜಾಸ್ತಿ ಇರೋದು. ಇಲ್ಲಿ ಪವರ್ ಯಾವ್ದು ಜಾಸ್ತಿ ಇರೋದು, 60 ವ್ಯಾಟ್. ಸೊ ಯುವರ್ ಆನ್ಸರ್ ಶುಡ್ ಬಿ ಆಫ್ 60 ವ್ಯಾಟ್. ರೀಸನ್ ಏನು ಕೊಡ್ತೀರಾ? ಸೊ ಪವರ್ ಇಸ್ inversely proportional to resistance. So as power increases, the resistance of the electrical component decreases ಅಂತ ಬರೀತೀರಾ ಅಷ್ಟೇ. ಸಿಂಪಲ್ ಕ್ವಶನ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಪೋರ್ಷನಾಲಿಟಿ ಅಷ್ಟೇ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ಅ ಕಂಡಕ್ಟರ್ ಸೊ ದಟ್ ಇಟ್ ಅಕ್ವೈರ್ಸ್ ಅ ಚಾರ್ಜ್ ಆಫ್ 4.8 ಮೈಕ್ರೋಕೂಲಮ್ ಅಂತ ಹೇಳಿದೆ. ಸೊ ಮೈಕ್ರೋಕೂಲಮ್ ಅಂದ್ರೇನು, ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಎಷ್ಟು ಮೈಕ್ರೋ ಅಂತ ಅಂದರೆ 10⁻⁻⁶, ಮಿಲಿ ಅಂತ ಅಂದರೆ 10⁻⁻3. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. Q ಇಸ್ ಈಕ್ವಲ್ ಟು 4.8 ಇಂಟು 10⁻⁻6 ಕೂಲಮ್. -6 ಯಾಕೆ, ಮಿಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ಅ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ, ಅದರಿಂದ ಎಷ್ಟು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಆ ಎಲೆಕ್ಟ್ರಾನ್ದು ವ್ಯಾಲ್ಯೂ ಚಾರ್ಜ್ ಎಷ್ಟಾಗುತ್ತೆ, 4.8 ಇಂಟು 10⁻⁻6 ಕೂಲಮ್ ಅಂತ ಹೇಳಿದ್ದಾರೆ. ವ್ಯಾಲ್ಯೂ ಆಫ್ ಒನ್ ಎಲೆಕ್ಟ್ರಾನ್ದು ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ, 1.6 ಇಂಟು 10⁻⁻19 ಕೂಲಮ್. ಸೊ ಅದೇ ಥರ ನಾನು ಎಷ್ಟು ಎಲೆಕ್ಟ್ರಾನನ್ನು ರಿಮೂವ್ ಮಾಡಿದ್ರೆ ಐ ಶುಡ್ ಗೆಟ್ ಅ ಚಾರ್ಜ್ ಆಫ್ 4.8 ಇಂಟು 10⁻⁻6 ಕೂಲಮ್. ಸೊ ಇದಕ್ಕೆ ನಿಮ್ಗೆ ಒಂದು ಫಾರ್ಮುಲಾ ಇದೆ, ಏನಂತಂದರೆ Q ಈಕ್ವಲ್ಸ್ N ಇಂಟು E ಅಂತ. ಸೊ Q ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಬೈ ಡಿರೈವಿಂಗ್ ದಿಸ್ ಫಾರ್ಮುಲಾ ನಾನು ಈ ಒಂದು ಫಾರ್ಮುಲಾ ತಗೊಂಡಿದ್ದೀನಿ. ಹೇಗೆ, 1 ಎಲೆಕ್ಟ್ರಾನ್ಗೆ 1.6 ಇಂಟು 10⁻⁻19 ಕೂಲಮ್ ಆಫ್ ಚಾರ್ಜ್ ಆದರೆ ಅದೇ ಥರ ನಾನು ಎಷ್ಟು ಎಲೆಕ್ಟ್ರಾನ್ ಐತ್ರೆ, ಸೊ ಐ ವಿಲ್ ನೇಮ್ ಇಟ್ ಆಸ್ N ಇಂಟು E. ಸೊ N ಇಂಟು Eಗೆ ನಾನು ಎಷ್ಟು ವ್ಯಾಲ್ಯೂ ಹಾಕಿದ್ರೆ 4.8 ಇಂಟು 10⁻⁻6. ಸೊ ಈ 4.8 ಇಂಟು 10⁻⁻6 ಅಂದ್ರೆ ಏನು, Q. So I am taking the formula as Q is equal to N into number of electron. So ಈಗೇನಾಗುತ್ತೆ, you should get the value of N. ಸೊ ನಾನೇನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾನನ್ನ ಹಿಂದೆ ಕಳಿಸ್ತೀನಿ. ಸೊ ಇಟ್ ವುಡ್ ಬಿಕಮ್ N ಈಕ್ವಲ್ಸ್ Q ಡಿವೈಡೆಡ್ ಬೈ ಎಲೆಕ್ಟ್ರಾನ್. ಸೊ ಟೋಟಲ್ ಚಾರ್ಜ್ ಎಷ್ಟಿದೆ, 4.8 ಇಂಟು 10⁻⁻6. ಸೊ ದ ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಎಷ್ಟಿದೆ, 1.6 ಇಂಟು 10⁻�19. ಸೊ 4.6 ಡಿವೈಡೆಡ್ ಬೈ 4.8 ಡಿವೈಡೆಡ್ ಬೈ 1.6 ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಟ್ ವುಡ್ ಬಿಕಮ್ 3. 16 1s 16 3s. ಸೊ ಈಗೇನಿದೆ, ಇಲ್ಲಿ ಸ್ವಲ್ಪ ಪಾಯಿಂಟ್ ಶಿಫ್ಟನ್ನು ನೋಡ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ಡಿವೈಡ್ ಆಗಿದೆ. N ಈಕ್ವಲ್ಸ್ 3 ಇಂಟು 10⁻⁻6 ಇದೆ. ಜೊತೆಗೆ ಏನಾಗುತ್ತೆ, ಈ -19 ಇರೋದೇನಾಗುತ್ತೆ, ಮೇಲ್ ಬಂದಾಗ +19 ಆಗುತ್ತೆ. ಸೊ ಇದೇನಾಗುತ್ತೆ, ಇಂಟು 10⁻⁹. ಸೊ ಇಲ್ಲಿವರೆಗೂ ಎಲ್ಲರಿಗೂ ಸ್ಟೆಪ್ಸು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈಗ ನೀವು ಸ್ವಲ್ಪ ಪವರನ್ನು ಚೇಂಜ್ ಮಾಡ್ಕೋತೀರಾ ಅಷ್ಟೇ. N ಈಕ್ವಲ್ಸ್ ಇಲ್ಲಿ -6 ಇದೆ, -6 ಇದೆ, ಇಲ್ಲೇನಿದೆ +19 ಇದೆ. ಇನ್ ಮ್ಯಾಥ್ಸ್ A⁻m ಇಂಟು A⁻n ಅಂತ ಅಂದರೆ A⁻m + n ಅಂತ ಅರ್ಥ. ಸೊ ಇಲ್ಲಿ ಏನು ಮಾಡ್ತೀರಾ, ಎರಡನ್ನ ಆ್ಯಡ್ ಮಾಡ್ತೀರಾ. ಸೊ 3 ಇಂಟು 10⁻⁻6 + 19. ಸೊ -6 + 19 ಇಸ್ ನಥಿಂಗ್ ಬಟ್ 13. ಸೊ ಆನ್ಸರ್ ಏನಾಗುತ್ತೆ, N ಈಕ್ವಲ್ಸ್ 3 ಇಂಟು 10⁻13.
ಸೊ ನಿಮ್ಗೇನು ಬೇಕು 3 into 10 to the power of 13 electrons ಬೇಕು ಟು ಗೆಟ್ ಅ ಚಾರ್ಜ್ ಆಫ್ 4.8 into 10 to the power of -6 ಕೂಲಮ್. ಸೊ ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಸಿಂಪಲ್ ಪ್ರಾಬ್ಲಮ್. ಸೊ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಕಮಿಂಗ್ ಡೌನ್ ಫಾರ್ 31st ಕ್ವಶನ್. How would you connect 3 resistor of 6 ohm to get maximum and minimum effective resistance? Calculate the maximum and minimum. ಸೊ ಇದೇ ಥರ ಸೇಮ್ ಪ್ರಾಬ್ಲಮನ್ನು ವ್ಯಾಲ್ಯೂ ಚೇಂಜ್ ಮಾಡಿ ನಾನು ಏನು ಮಾಡಿದ್ದೆ, ಫಸ್ಟ್ ಪಾರ್ಟಲ್ಲೂ ಕೂಡ ಮಾಡಿಸಿದ್ದೆ. ಹೇಗೆ ಮಾಡೋದು? ಸೊ ಫಸ್ಟ್ ಏನು ಕೇಳಿದ್ದಾರೆ, ಮ್ಯಾಕ್ಸಿಮಮ್. ಇನ್ನೊಂದೇನು ಕೇಳಿದ್ದಾರೆ, ಮಿನಿಮಮ್. ಸೊ ಮ್ಯಾಕ್ಸಿಮಮ್ ಏನನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಯು ನೋ ದ ಪ್ರಾಪರ್ಟೀಸ್. ಯಾವಾಗಲೂ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಆಗಿರಬೇಕು ಅಂದ್ರೇನು, ಇಟ್ ಶುಡ್ ಬಿ ಇನ್ ಸೀರೀಸ್. ಸೊ ಯಾವಾಗಲೂ ರೆಸಿಸ್ಟೆನ್ಸು ಕಮ್ಮಿ ಇರಬೇಕು, ಲೀಸ್ಟ್ ಇರಬೇಕು ಅಂತಂದರೆ ಇಟ್ ಶುಡ್ ಬಿ ಇನ್ ಪ್ಯಾರಲಲ್. ಸೊ ನೀವೇನು ಮಾಡ್ತೀರಾ, ರೆಸಿಸ್ಟೆನ್ಸ್ ಇನ್ ಸೀರೀಸನ್ನು ಫೈಂಡ್ ಔಟ್ ಮಾಡ್ತೀರಾ, ಇಟ್ ವುಡ್ ಬಿ ಆಫ್ ಮ್ಯಾಕ್ಸಿಮಮ್. ರೆಸಿಸ್ಟೆನ್ಸ್ ಇನ್ ಪ್ಯಾರಲನ್ನು ಫೈಂಡ್ ಔಟ್ ಮಾಡ್ತೀರಾ, ಇಟ್ ವುಡ್ ಬಿ ಇನ್ ಮಿನಿಮಮ್ ರೆಸಿಸ್ಟೆನ್ಸ್. ಸೊ ಈಗ ನೀವು ಫೈಂಡ್ ಔಟ್ ಮಾಡ್ತೀರಾ, ಇಲ್ಲೇನು ಕೊಟ್ಟಿದ್ದೀರಾ, 3 resistors of resistance 6 ohm. ಸೊ ಇಲ್ಲೇನಿದೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 6 ohm ಅಂತ. ಸೊ ನಾನು 6 ohm ಅನ್ನ, ಸೊ 3 ರೆಸಿಸ್ಟರ್ ಇದೆ, 3 ರೆಸಿಸ್ಟರ್ದು ವ್ಯಾಲ್ಯೂ ಸೇಮ್ ಇದೆ, ಎಷ್ಟಿದೆ, 6 ohm ಇದೆ. ಸೊ ಆರ್ ಎಸ್ ಏನಾಗುತ್ತೆ, ಆರ್ ಎಸ್ ಇಸ್ ಈಕ್ವಲ್ ಟು R1 + R2 + R3. ಸೊ ಸೇಮ್ ವ್ಯಾಲ್ಯೂ ಆಗುತ್ತೆ, ಆರ್ ಎಸ್ ಇಸ್ ಈಕ್ವಲ್ ಟು R1 R2 R3 ವ್ಯಾಲ್ಯೂ ಸೇಮ್ ಇದೆ, 6 + 6 + 6 ವಿಚ್ ಇಸ್ ನಥಿಂಗ್ ಬಟ್ 18 ohm. So it is the maximum resistance. So next minimum resistance ಕೇಳಿದರೆ we should find RP. So RP value ಏನಾಗುತ್ತೆ, 1/RP is equal to 1/R1 + 1/R2 + 1/R3. ಸೊ ಇದೇನಾಗುತ್ತೆ, 1/RP equals 1/6 + 1/6 + 1/6. ಸೊ LCM ಸೇಮ್ ಇದೆ, 6 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 1 + 1 + 1 equals 3/6. 3 1s 3 2s. ಸೊ ದ ಮಿನಿಮಮ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಸೊ 1/RP is equal to 1/2. 1/2 ಅಂದರೆ 2 ಮೇಲೆ ಹೋಗುತ್ತೆ, ಆರ್ ಪಿನೂ ಮೇಲೆ ಹೋಗುತ್ತೆ ಅಂತಂದರೆ RP is equal to 2 ohm. ಸೊ ದ ಮಿನಿಮಮ್ ರೆಸಿಸ್ಟೆನ್ಸ್ ವುಡ್ ಬಿ 2 ohm, ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ವುಡ್ ಬಿ 18 ohm. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ವೆರಿ ಸಿಂಪಲ್ ಪ್ರಾಬ್ಲಮ್ ಇದನ್ನು ಕೂಡ. ಸೊ ನೆಕ್ಸ್ಟ್ ಕ್ವಶನ್ 32. A current of 1 ampere is drawn by a filament of an electric bulb. Calculate the number of electrons passing through the cross section of the filament in 30 minutes. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಹೇಗೆ ಮಾಡೋದು? ಸೊ ಇಲ್ಲೇನು ಕೇಳಿದ್ದಾರೆ, ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ನಾವು ಆಗಲೇ ನೋಡಿದ್ವಿ ಹೌ ಟು ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್. ನಂಬರ್ ಆಫ್ ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಒಂದು ಫಾರ್ಮುಲಾ ಉಪಯೋಗಿಸಿದ್ವಿ, ಏನದು, Q is equal to N into E. ಸೊ ಎನ್ ಬೇಕು ಅಂದಾಗ ನೀವೇನು ಮಾಡ್ತೀರಾ, ಕ್ಯೂನ ಎಲೆಕ್ಟ್ರಾನ್ಸಿಂದ 1 ಎಲೆಕ್ಟ್ರಾನ್ ಚಾರ್ಜಿಂದ ಡಿವೈಡ್ ಮಾಡ್ತೀರಾ. ಸೊ ಹಾಗಾದರೆ ನಿಮಗೆ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೊತ್ತಿದೆ, 1.6 × 10⁻⁻⁻, -19 ಕೂಲಮ್ ಅಂತ. ಆದರೆ ವಿ ಹ್ಯಾವ್ ಟು ಫೈಂಡ್ ಕ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅ ಕರೆಂಟ್ ಆಫ್ 1 ಆಂಪಿಯರ್. ಕರೆಂಟ್ ಅಂದರೆ ಏನು, ಐ ಕೊಟ್ಟಿದ್ದಾರೆ ಎಷ್ಟು, 1 ಆಂಪಿಯರ್. ಇಟ್ಸ್ ಡ್ರಾನ್ ಬೈ ಫಿಲಮೆಂಟ್. ಸೊ ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಪಾಸಿಂಗ್ ಟು ದ ಕ್ರಾಸ್ ಸೆಕ್ಷನ್ ಇನ್ 30 minutes. 30 minutesಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು, ಆ ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ಎಷ್ಟು ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಟೈಮ್ ಕೊಟ್ಟಿದ್ದಾರೆ ನೋಡಿ, ಟೈಮ್ ಕೊಟ್ಟಿದ್ದಾರೆ 30 seconds. 30 minutes ಕೊಟ್ಟಿದ್ದಾರೆ. ಸೊ 30 minutesನ್ನ ಏನು ಕನ್ವರ್ಟ್ ಮಾಡಬೇಕು, ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು. ಸೊ ನೀವೇನು ಮಾಡ್ತೀರಾ, 60 seconds ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಏನಾಗುತ್ತೆ, 6 3 is 18. ಸೊ 80 ಇದೆ ಸೆಕೆಂಡ್ಸ್. ಟೈಮ್ is equal to 1800 seconds. ಸೊ ಇಲ್ಲಿ ನಿಮ್ಗೆ ನೋಡಿ ಕರೆಂಟ್ ಇದೆ, ಟಿ ಇದೆ, ಯು ಹ್ಯಾವ್ ಟು ಫೈಂಡ್ ದ ಕ್ಯೂ. ಸೊ ಈಗ ಫೈಂಡ್ ಔಟ್ ಮಾಡ್ತೀರಾ ಕ್ಯೂ ವ್ಯಾಲ್ಯೂನ. ಯು ನೋ ದ ಫಾರ್ಮುಲಾ, ಐ is equal to Q/T. ಸೊ ನಿಮಗೇನು ಬೇಕು, ಕ್ಯೂ ಬೇಕು, ಕ್ಯೂ is equal to I into T ಆಗುತ್ತೆ ಆಗ. ಸೊ ಕ್ಯೂ is equal to ಐ ವ್ಯಾಲ್ಯೂ ಎಷ್ಟಿದೆ, 1 ಆಂಪಿಯರ್, ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 1800. ಕ್ಯೂ ವ್ಯಾಲ್ಯೂ ಎಷ್ಟಾಗುತ್ತೆ ಹಾಗಾದರೆ, 1800 ಕೂಲಮ್. ಸೊ ನಿಮಗೆ ಕ್ಯೂ ಸಿಕ್ತು ವ್ಯಾಲ್ಯೂ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಏನು ಫಾರ್ಮುಲಾ ಬಂದು, ಕ್ಯೂ is equal to N into ಎಲೆಕ್ಟ್ರಾನ್. ಸೊ ಈಗೇನಾಗುತ್ತೆ, ಎನ್ ಬೇಕು, ಕ್ಯೂ ಡಿವೈಡೆಡ್ ಬೈ ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಆಗುತ್ತೆ. ಸೊ ಎನ್ ಈಕ್ವಲ್ಸ್
ಎಷ್ಟಿದೆ ಕ್ಯೂ ವ್ಯಾಲ್ಯೂ ಎಷ್ಟು ಬಂತು 1800. ಸೊ ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಎಷ್ಟು ಬರುತ್ತೆ ನಿಮಗೆ? ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ವುಡ್ ಬಿ 1.6 ಇಂಟು 10⁻⁻19 ಕೂಲಮ್. ಇಲ್ಲಿ ನೋಡಿ ಕೂಲಮ್ ಕ್ಯಾನ್ಸಲ್ ಆಗುತ್ತೆ ನಿಮಗೆ. ಆಮೇಲೆ ಆಗೇನು ಉಳ್ಕೊಳ್ಳುತ್ತೆ? ಯಾವುದೇ ಯೂನಿಟ್ ಉಳ್ಕೊಳ್ಳಲ್ಲ. ಸೊ ನಾವು ನಂಬರ್ಸನ್ನು ಯಾವುದೇ ಯೂನಿಟ್ಸಿಂದ ಮೆಷರ್ ಮಾಡಲ್ಲ. ಸೊ ಈಗ ಏನು ಮಾಡ್ತೀರಾ? ಡಿವೈಡ್ ಮಾಡ್ಕೋತೀರಾ. 1800ನ್ನ ನೀವು 1.6 ಇಂದ ಡಿವೈಡ್ ಮಾಡಿದಾಗ ಯು ವುಡ್ ಗೆಟ್ ಅನ್ ಆನ್ಸರ್ ಆಫ್ 1125. ಸೊ ಇಲ್ಲಿ ನೀವೇನು ಮಾಡಬೇಕು? ಪವರ್ ಶಿಫ್ಟಿಂಗ್ ನೋಡ್ಕೋಬೇಕು. ಮತ್ತೆ n ಈಕ್ವಲ್ಸ್ 1125. ಸೊ ಇಲ್ಲಿ -19 ಡಿನಾಮಿನೇಟರ್ ಇದೆ. ಮೇಲ್ ಬಂದಾಗ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಇಟ್ ವುಡ್ ಬಿ ಆಫ್ 10⁻19. ಸೊ ಈಗ ಏನು ಮಾಡ್ತೀರಾ? ನಾನು ಪಾಯಿಂಟ್ ಶಿಫ್ಟಿಂಗ್ ಮಾಡ್ಕೋತೀನಿ. ಎಷ್ಟು ಪಾಯಿಂಟ್ಸನ್ನು ಶಿಫ್ಟ್ ಮಾಡ್ಕೋತೀನಿ? 3 ಪಾಯಿಂಟ್ಸನ್ನ ಶಿಫ್ಟ್ ಮಾಡ್ಕೋತೀನಿ. ಸೊ 1 2 3. ಸೊ ಏನಾಗುತ್ತೆ ಇದು? n ಈಕ್ವಲ್ಸ್ 1.125 ಇಂಟು ಎಷ್ಟು ಪಾಯಿಂಟನ್ನು ಶಿಫ್ಟ್ ಮಾಡಿದೆ? 3 ಪಾಯಿಂಟ್ಸನ್ನ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಪಾಸಿಟಿವ್ ನಂಬರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? ಇಂಟು 10⁻⁻19. ನಿಮಗೆ ಮತ್ತೆ ಮ್ಯಾಥ್ಸ್ ರೂಲ್ಸ್ ಗೊತ್ತಿದೆ. a⁻m ಇಂಟು a⁻n ಈಕ್ವಲ್ಸ್ a⁻m ಪ್ಲಸ್ n. ಸೊ ಇಲ್ಲೇನಾಗುತ್ತೆ? 3 ಮತ್ತು 19 ಆ್ಯಡ್ ಆಗುತ್ತೆ. ಸೊ n ಈಕ್ವಲ್ಸ್ 1.125 ಇಂಟು 10⁻³ ಪ್ಲಸ್ 19. ಸೊ ಆನ್ಸರ್ ಏನು ಬರುತ್ತೆ? n ಈಕ್ವಲ್ಸ್ 1.125 ಇಂಟು 3 ಪ್ಲಸ್ 19 ಇಸ್ 22. ಸೊ 10⁻22. ಸೊ the right answer is 1.125 into 10⁻22 electrons. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್. ಅರ್ಥ ಮಾಡ್ಕೋಬೇಕಷ್ಟೇ. ಯಾವ್ಯಾವ ಫಾರ್ಮುಲಾನ ಎಲ್ಲಿ ಹಾಕಬೇಕು ಅಂತ ನೋಡಿಕೊಂಡ್ರೆ ನಿಮಗೆ ಸಾಕು. ಸೊ ಅಲ್ಲೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಏನು ಫೈಂಡ್ ಔಟ್ ಮಾಡ್ಕೋಬೇಕು ಅದನ್ನು ಬರ್ಕೊಳ್ಳಿ. ಜಸ್ಟ್ ಫಾರ್ಮುಲಾನ ರಿಲೇಟ್ ಮಾಡಿ ಆನ್ಸರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ದ ನೆಕ್ಸ್ಟ್ ಕ್ವಶನ್ ಏನಿದೆ? 33rd ಕ್ವಶನ್. Calculate the potential difference between the two terminals of a battery if 100 joules of work is required to transfer 20 coulomb of charge from one terminal to other terminal of the battery. So ಇಲ್ಲಿ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಟರ್ಮಿನಲ್ಸ್. ವಿ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಎಷ್ಟಂತ ಇಲ್ಲೇನು ಕೊಟ್ಟಿದ್ದಾರೆ? 100 ಜೌಲ್ಸ್. 100 ಜೌಲ್ಸ್ ಅಂದರೆ ವರ್ಕ್ ಕೊಟ್ಟಿದ್ದಾರಾ? 100 ಜೌಲ್ಸ್ ವರ್ಕ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟ್ರಾನ್ಸ್ಫರ್ ಆಫ್ 20 ಕೂಲಮ್. 20 ಕೂಲಮ್ ಅಂದರೆ ಚಾರ್ಜ್ ಕೊಟ್ಟಿದ್ದಾರೆ 20 ಕೂಲಮ್. ಸೊ ಇಲ್ಲೇನು ಕೇಳ್ತಾರೆ? ವಿ ಕೇಳ್ತಾರೆ. ಸೊ ಇದು ಕೂಡ ತುಂಬ ಸಿಂಪಲ್ ಪ್ರಾಬ್ಲಮ್. ಸ್ವಲ್ಪ ಸೆಂಟೆನ್ಸನ್ನು ಉದ್ದ ಮಾಡಿಕೊಟ್ಟಿದ್ದಾರೆ ಅಷ್ಟೆ. ಸೊ ಯು ನೋ ದ ಫಾರ್ಮುಲಾ. ವಿ ಇಸ್ ಈಕ್ವಲ್ ಟು W/Q. ವಿ ಈಕ್ವಲ್ಸ್ W ಎಷ್ಟಿದೆ? 100. Q ಎಷ್ಟಿದೆ? 20. ಸೊ 0 0 ಕ್ಯಾನ್ಸಲ್. 2 1 2 5. ವಿ ಈಕ್ವಲ್ಸ್ 5 ವೋಲ್ಟ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಕ್ವಲ್ಸ್ 5 ವೋಲ್ಟ್. ತುಂಬ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ 34th one. An electric kettle of 2 kilowatt is used for 2 hours. Calculate the energy consumed in kilowatt hour and joules. ಸೊ ಇದೇನಿದೆ? ಈ ಕ್ವಶನ್ ಈ ಥರ ಕೊಟ್ಬಿಟ್ಟಿದ್ದಾನಲ್ಲ, ಕನ್ಫ್ಯೂಸ್ ಆಗಬೇಡಿ. ಮೊದಲೇನು ಮಾಡ್ತೀರಾ? ಎನರ್ಜಿನ ಫೈಂಡ್ ಔಟ್ ಮಾಡ್ಕೋತೀರಾ. ನಾನು ಮೊದಲೇ ಏನು ಹೇಳಿದ್ದೆ? ಒಂದು ಫಾರ್ಮುಲಾ ಹೇಳಿದ್ದೆ. ಎನರ್ಜಿ ಈಸ್ ಈಕ್ವಲ್ ಟು ಪಿ ಇಂಟು ಟಿ ಅಂತ. ಸೊ ನಿಮಗೆ ಪವರ್ ಕೊಟ್ಟಿದ್ದಾರೆ, ಕಿಲೋ ವ್ಯಾಟಲ್ಲಿ ಇದೆ. ಸೊ ನೋ ಪ್ರಾಬ್ಲಮ್, ಹಾಗೆ ಬರ್ಕೋತೀರಾ. ಇ ಈಕ್ವಲ್ಸ್ ಪವರ್ ಎಷ್ಟಿದೆ? 2 ಕಿಲೋವ್ಯಾಟ್ ಇಂಟು ಟೈಮ್ ಎಷ್ಟಿದೆ? 2 hours. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೋತೀರಾ. ಇ ಈಕ್ವಲ್ಸ್ 2 2s 4 ಇದನ್ನ ಮಲ್ಟಿಪ್ಲೈ ಮಾಡ್ಕೋತೀರಾ SI ಯೂನಿಟ್ಸ್ನ ಹಾಗೆ. ಸೊ ಈಗೇನಾಗುತ್ತೆ? ಕಿಲೋ ವ್ಯಾಟ್ ಆರ್. ನೋಡಿ, ನಾವು ಮೊದಲ ಆನ್ಸರ್ ಬಂದೇ ಬಿಡ್ತು. ಸೊ ಕಿಲೋ ವ್ಯಾಟ್ ಆರ್ ಜಸ್ಟ್ ನಥಿಂಗ್ ಬಟ್ ಕಿಲೋ ವ್ಯಾಟ್ ಮತ್ತೆ ಹವರ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ. ಸೊ ಪವರ್ ಎಷ್ಟಿದೆ? 2 ಕಿಲೋವ್ಯಾಟ್ ಮತ್ತೆ ಟೈಮ್ ಎಷ್ಟಿದೆ? 2 hours. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಕಿಲೋ ವ್ಯಾಟ್ ಆರಲ್ಲೇ ಬರುತ್ತೆ ಅಂತ. ಜೌಲ್ಸಲ್ಲಿ ಹೇಗೆ ಫೈಂಡ್ ಮಾಡೋದು? ಯು ನೋ ದ ವ್ಯಾಲ್ಯೂ ಆಫ್ 1 ಕಿಲೋವ್ಯಾಟ್ ಆರ್. 1 ಕಿಲೋವ್ಯಾಟ್ ಆರ್ ಅಂದರೆ ಎಷ್ಟು? 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್ ಇಂಟು 1 hour ಅಂತಂದರೆ 3600 ಸೆಕೆಂಡ್ಸ್ ಅಲ್ವಾ? ಇದೆಷ್ಟು ಬರುತ್ತೆ ವ್ಯಾಲ್ಯೂ? 3600,000. ಸೊ ಇದರಿಂದ ನಮಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ 1 ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಅಂತ. ಸೊ ಆಗೆಷ್ಟು ಬಂದಿತ್ತು? 1 ಕಿಲೋ ವ್ಯಾಟ್ ಆರ್ ಇಸ್ ಈಕ್ವಲ್ ಟು ಈಗೇನು ಬರುತ್ತೆ? ನಾವು ಪಾಯಿಂಟ್ ಶಿಫ್ಟಿಂಗ್ ಮಾಡ್ಕೋತೀನಿ. 1 2 3 4 5 6 3.6 ಇಂಟು 10⁻6 joules. So value of 1 kilowatt hour is 3.6 into 10⁻6 joules.
ಇದು ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೋತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದಿದೆ. ಸೊ ಈಗೇನು ಮಾಡ್ತಾ ಇದ್ದೀರಾ, ಎನರ್ಜಿ 1 ಕಿಲೋವ್ಯಾಟ್ ಅವರ್ಗೆ ಎನರ್ಜಿ 4 ಕಿಲೋವ್ಯಾಟ್ ಇದ್ದಾಗ ಎಷ್ಟು ಜೌಲ್ಸ್ ಇರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ನೀವೇನು ಮಾಡ್ತೀರಾ ಈಗ, ಇದನ್ನ ಮಲ್ಟಿಪ್ಲೈ ಮಾಡ್ಕೋತೀರಾ ಅಷ್ಟೇ. 4 ಕಿಲೋವ್ಯಾಟ್ ಈಕ್ವಲ್ಸ್ ಏನು ಮಾಡ್ತೀರಾ, ಜೌಲ್ಸಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಜೌಲ್ಸಲ್ಲಿ ಎಷ್ಟಿರುತ್ತೆ ಅಂತ. ಸೊ ನೀವೇನು ಮಾಡ್ತೀರಾ, 1 ಕಿಲೋವ್ಯಾಟ್ ಇದ್ದಾಗ 3.6 ಇಂಟು 10⁶ ಜೌಲ್ಸ್ ಅಂದರೆ 4 ಕಿಲೋವ್ಯಾಟ್ ಇದ್ದಾಗ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋತೀರಾ. 4 ಕಿಲೋವ್ಯಾಟ್ ಅವರ್ ಇದ್ದಾಗ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ನೀವೇನು ಮಾಡ್ತೀರಾ, 4ನ ಮಲ್ಟಿಪ್ಲೈ ಮಾಡ್ತೀರಾ. ಈಗ ಏನಾಗುತ್ತೆ, ಎನರ್ಜಿ ಈಕ್ವಲ್ಸ್ 4 ಇಂಟು 3.6 ಇಂಟು 10⁶ ಜೌಲ್ಸ್. ಸೊ ಸಾಲ್ವ್ ಮಾಡ್ತೀರಾ. 4 6 24, 4 3 12, 12 ಅಂದರೆ 1 4. ಸೊ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ ಟೋಟಲ್ ಆಗಿ, ಇಟ್ ವುಡ್ ಬಿ ಆಫ್ 14.4 ಇಂಟು 10⁶ ಜೌಲ್ಸ್. ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಪ್ರಾಬ್ಲಮ್. ಸೊ ಜಸ್ಟ್ ನೀವೇನು ಫೈಂಡ್ ಔಟ್ ಮಾಡ್ತೀರಾ, ಕಿಲೋವ್ಯಾಟ್ ಅವರಲ್ಲಿ ಫೈಂಡ್ ಔಟ್ ಮಾಡ್ಕೋತೀರಾ ಆನ್ಸರ್ನ. ನೆಕ್ಸ್ಟ್ ಏನು ಮಾಡ್ಕೋತೀರಾ, ಅದನ್ನು ಜೌಲ್ಸ್ಗೆ ಕನ್ವರ್ಟ್ ಮಾಡ್ತೀರಾ. ಜೌಲ್ಸ್ಗೆ ನೀವು ಕನ್ವರ್ಟ್ ಮಾಡಬೇಕು ಅಂತಂದರೆ 3.6 ಇಂಟು 10⁶ ಜೌಲ್ಸ್. ಯು ಕ್ಯಾನ್ ಶಿಫ್ಟ್ ದ ಪಾಯಿಂಟ್. ಈ ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಎನರ್ಜಿ ಈಸ್ ಈಕ್ವಲ್ ಟು 1.44 ಇಂಟು 10⁻7 ಜೌಲ್ಸ್ ಆಗುತ್ತೆ ಅಷ್ಟೆ. ಸೊ ನಿಮ್ಗೆ ಇದನ್ನ MCQ ಕೊಟ್ಟಾಗ ಈ ಪಾಯಿಂಟ್ಸ್ ಶಿಫ್ಟ್ ಮಾಡೋದನ್ನ ನೋಡ್ಕೊಳ್ಳಿ. ಆನ್ಸರ್ ವುಡ್ ಬಿ ಸೇಮ್ ಅಷ್ಟೇ, ಪವರ್ಸ್ ಏನಾಗುತ್ತೆ ಡಿಫರ್ ಆಗುತ್ತೆ. ಸೊ MCQ ಈ ತರ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡೋ ಥರನೇ ಕೇಳ್ತಾರೆ ಕೆಲವೊಂದ್ಸಲ. ಸೊ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ನಿಮಗೆ, 34th ಕ್ವಶನ್. ರಮ್ಯಾ ಮ್ಯಾಮ್, ರಮ್ಯಾ ಮ್ಯಾಮ್, ಮೌಸ್ ವರ್ಕ್ ಆಗ್ತಾ ಇಲ್ಲ. ಇದಕ್ಕೆ ಮೌಸೇ ವರ್ಕ್ ಆಗ್ತಾ ಇಲ್ಲ. 31 ಸೆಕೆಂಡ್ವರೆಗೂ ಮಾಡಿದ್ಯಾ? 31 ಮಿನಿಟ್ಸ್ ಶೆಲ್ ಆಗೋಯ್ತು ಏನು? ಇದೆಲ್ಲ ಯೂಸ್ ಮಾಡಿರೋ, ನೀವು ಸ್ಟಾಪ್ ಮಾಡಿ. ಇದೆಲ್ಲ ಯೂಸ್ ಮಾಡ್ಬೋದಲ್ಲ, ಆಲ್ ಟ್ಯಾಬ್ ಯೂಸ್ ಮಾಡ್ಕೋ. ಏನಕ್ಕೆ ಸ್ಕ್ರಾಲ್ ಡೌನ್ಗೆ ಯಾರೋಕ್ಕೆ ಯೂಸ್ ಮಾಡು, ಬರ್ತಾನೆ ಇರಲ್ಲ. ಓ ಬರುತ್ತೆ ಈ ಥರನಾ? ಆಯ್ತು, ಸದ್ಯಕ್ಕೆ ಯೂಸ್ ಮಾಡ್ತಾರೆ, ಆಮೇಲೆ ಶೆಲ್ ತರೋಣ. ಎಷ್ಟೊತ್ತರೆಗೂ? 31. ಎಲ್ಲಿಂದ ಸ್ಟಾಪ್ ಮಾಡಿದೆ ಅಲ್ಲೇ ಇದನ್ನ ನೆಪಿಸ್ಕೊಂಡು ಮಾತಾಡು. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆನ್ ಆಗ್ತೀನಿ. 31ಇಂದ ನಿಮಿಷ ಇರು, ಎಷ್ಟು ನಿಮಿಷ ಆಯಿತು? ಇದಾ ನೋಡ್ಕೋಬೋದು. 31ಇಂದ 33 ಅನ್ಕೋ, ಇರೋ ಸ್ಟಾಪ್ ಮಾಡಿ. ಇಲ್ಲಿ ನಾನು ಕಟ್ ಮಾಡಿಬಿಡ್ತೀನಿ ಬಿಡಿ, ಆಮೇಲೆ ನಾನೇ ನೋಡ್ಕೊಂಡು ಬರ್ತೀನಿ. ಇಲ್ಲಿ ಬರ್ಕೊಂಡಿದ್ದೀನಿ. 31 to 30 ಒಂದು ಇಲ್ಲೊಂದಾಯಿತು. 31 to 33.10 ಹಾಕು. ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆನ್ ಆಗ್ತೀನಿ. ಸೊ 35th ಕ್ವಶನ್. 2 wires of equal length made of materials of resistivity ratio 1:2 and area of cross section 3:2 have the potential drop across them in the ratio x:y when connected in series. So the ratio of x:y ಅಂತ ಕೇಳಿದೆ. ಸೊ ಇದೇನಿದು ಈ ಥರ ಕೊಟ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನು ಕೊಟ್ಟಿದ್ದಾರೆ ಮೊದಲು ಅದನ್ನು ಬರ್ಕೊಡಿ. ಸೊ 2 wires of equal length, 2 wires ಇದೆ. ಲೆಟ್ ಅಸ್ ನೇಮ್ ದಮ್ ಅಸ್ L1 and L2. L1 and L2 ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ರೇಷಿಯೋ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ಕೋತೀನಿ, L1:L2 ಈಕ್ವಲ್ಸ್ 1:2. ಸೊ ಏನಂದ್ರೆ ಅರ್ಥ, L1/L2 ಈಕ್ವಲ್ಸ್ 1/2 ಅಂತ ಅರ್ಥ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ್ಯಂಡ್ ದ ರೇಷಿಯೋ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 3:2. ಅಂದರೆ ಏನರ್ಥ, A1/A2 ಎಷ್ಟಂತೆ,
ಈಕ್ವಲ್ಸ್ 3/2. ಸೊ ಆಗೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಅ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಮ್ ಇನ್ ದ ರೇಷಿಯೋ x:y. ಪೊಟೆನ್ಷಿಯಲ್ ಡ್ರಾಪ್ ಅಂತಾರೆ. ಪೊಟೆನ್ಷಿಯಲ್ ಅಂದ್ರೆ ಏನು, ವೋಲ್ಟೇಜ್. ಸೊ ಅದರ ರೇಷಿಯೋ ಕೊಟ್ಟಿದ್ದಾರೆ x:y ಅಂತೆ. ಸೊ ಏನದ್ರ ಅರ್ಥ, ಸೊ L1 L2 A1 A2 ತಗೊಂಡಿರೋ ಹಂಗೆ ನಾವೇನು ತಗೋಬೇಕು, V1/V2 ಅಂತ ತಗೋಬೇಕು. V1/V2 ರೇಷಿಯೋ ಎಷ್ಟಿದೆ, x/y. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ x/y. ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಇಲ್ಲಿ ಲೆಂತ್ ಮತ್ತು ಏರಿಯಾ ಕೊಟ್ಟಿದ್ದಾರೆ ಅಂದರೆ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ, ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ರೆಸಿಸ್ಟೆನ್ಸ್. ಸೊ ನಮಗೆ ಇಲ್ಲಿ ಏನು ಸಿಗುತ್ತೆ, ನಿಮಗೆ R1/R2 ವ್ಯಾಲ್ಯೂ ಫೈಂಡ್ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಸೊ ನಿಮಗೆ R1/R2 ಸಿಕ್ಕಿದ್ರೆ V1/V2 ಹೇಗೆ ಫೈಂಡ್ ಔಟ್ ಮಾಡ್ತೀರೋ ಅನ್ನೋದೇ ಕ್ವಶನ್. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ R ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V. ಯು ಆಲ್ ನೋ V ಇಸ್ ಈಕ್ವಲ್ ಟು IR. ಸೊ ಇದ್ರ ಅರ್ಥ ಏನು, V ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R ಅಲ್ವಾ. ಸೊ R ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ವಿನೂ ಕೂಡ ಅದೇ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು R1/R2 ಫೈಂಡ್ ಔಟ್ ಮಾಡ್ತೀರಾ, ಇಟ್ ಈಸ್ ನಥಿಂಗ್ ಬಟ್ V1/V2 ಇಟ್ ಸೆಲ್ಫ್. ಯಾಕೆ, R1/R2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V1/V2. ಸೊ ಯಾಕೆ, ಇದು ನಿಮ್ಗೆ ಗೊತ್ತಿದೆ, V ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R. ಸೊ ನೀವೇನು ಮಾಡ್ಕೋತೀರಾ, ಮೊದಲು R1/R2ನ ಫೈಂಡ್ ಔಟ್ ಮಾಡ್ತೀರಾ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಫಾರ್ಮುಲಾ ಬರ್ಕೋತೀರಾ. R ವ್ಯಾಲ್ಯೂ, R1 ಏನಿದೆ, R1/R2. ಸೊ ಈಕ್ವಲ್ಸ್ R1 ವ್ಯಾಲ್ಯೂ ಏನು ಬರ್ಕೋತೀರಾ, ರೋ L1/A1. ಸೊ ಯು ನೋ ದ ಫಾರ್ಮುಲಾ, R ಈಕ್ವಲ್ಸ್ ರೋ L/A. ಅದನ್ನ ಸ್ವಲ್ಪ ಡಿನೋಟ್ ಮಾಡ್ಕೊಳ್ಳಿ, ಯಾವ್ದನ್ನ ಡಿನೋಟ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಏನು ಬರುತ್ತೆ, R2 ವ್ಯಾಲ್ಯೂ ಏನು ಬರುತ್ತೆ, ರೋ L2/A2. ಸೊ ನಾನಿಲ್ಲಿ ರೋ ವ್ಯಾಲ್ಯೂ ರೆಸಿಸ್ಟಿವಿಟಿ ಯಾಕೆ ಚೇಂಜ್ ಮಾಡ್ತಾ ಇಲ್ಲ ಅಂತಂದರೆ, ಯು ಶುಡ್ ನೋಟ್ ದಟ್ ನೀವು ಫಾರ್ಮುಲಾನ ಡಿರೈವ್ ಮಾಡಬೇಕಾದ್ರೆ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಬೇಕು ಅಂದಾಗ ಯು ಹ್ಯಾವ್ ಇಂಟ್ರೊಡ್ಯೂಸ್ ದ ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟ್ ಏನು, ರೆಸಿಸ್ಟಿವಿಟಿ. ಸೊ ಎಲ್ಲೇ ನೆನ್ಬಿಟ್ಕೊಳ್ಳಿ, ನಿಮಗೆ ಕಾನ್ಸ್ಟೆಂಟ್ ಎಲ್ಲೇ ಹೋದರೂ ಕೂಡ, ಈವನ್ ನೀವು PUC ಲೆವೆಲ್ಗೆ ಹೋದರೂ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ಇಟ್ ವುಡ್ ರಿಮೇನ್ ಸೇಮ್, ಎಲ್ಲ ಕೇಸಸಲ್ಲೂ ಸೇಮ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇದೇನಾಗುತ್ತೆ, ಇಲ್ಲಿ ರೆಸಿಸ್ಟಿವಿಟಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, R1/R2 ಈಕ್ವಲ್ಸ್ A1 ಡಿವೈಡೆಡ್ ಬೈ L2/A2. ಸೊ ಇದು ಯಾವ ಫಾರ್ಮಲ್ಲಿದೆ, A/B ಡಿವೈಡೆಡ್ ಬೈ C/D ಅಲ್ವಾ. ಸೊ ಇದನ್ನ ಏನಂತ ಬರ್ಕೋಬೋದು ನಾನು, A/B. ಸೊ ಈ C/D ಏನಾಗುತ್ತೆ, ಉಲ್ಟಾ ಹೋಗಿ ಮಲ್ಟಿಪ್ಲೈ ಆಗುತ್ತೆ, A/B ಇಂಟು D/C. ಸೊ ಈಗೇನಾಗುತ್ತೆ, L1/A1 ಈಕ್ವಲ್ಸ್ ಇಂಟು L1/A1 ಇಂಟು A2/L2. ಸೊ ಈಗ ನೀವು ಬರ್ಕೋತೀರಾ ಆರಾಮಾಗಿ, L1/A1 ರೇಷಿಯೋ ನಿಮಗೆ ಗೊತ್ತಿದೆ, L1/L2 ಗ್ರೂಪ್ ಮಾಡ್ಕೋತೀರಾ ಅಷ್ಟೇ. R1/R2 ಈಕ್ವಲ್ಸ್ L1/L2 ಇಂಟು A2/A1. ಸೊ ನಿಮಗೆ L1 ರೇಷಿಯೋ ಗೊತ್ತಿದೆ, L1:L2 ಏನಿದೆ 1/2 ಇಂಟು ನೆಕ್ಸ್ಟ್ ಏನಿದೆ ಏರಿಯಾ ನೋಡಿ, ಇಲ್ಲಿ A1/A2 3/2. ಹಾಗಾದರೆ A2/A1 ಏನಾಗುತ್ತೆ, 2/3 ಆಗುತ್ತೆ, 2/3. ಸೊ ಇಲ್ಲೇನಾಗುತ್ತೆ ಆನ್ಸರು, ಕೊನೆಗೆ 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಮಿಕ್ಕಿರೋದೆಷ್ಟು, 1/3. ಸೊ ನಿಮಗೆ R1/R2 ವ್ಯಾಲ್ಯೂ ಎಷ್ಟು ಬಂದಿದೆ, 1/3. ಸೊ ಇದೇನಿದು ನಿಮಗೆ ಗೊತ್ತಿದೆ, ಆಗಲೇ ಹೇಳಿದೆ, ನಾನೇನು ಹೇಳಿದೆ, R1/R2 ಈಕ್ವಲ್ಸ್ V1/V2. V1/V2 ಅಂದ್ರೆ ಏನು, x:y. ಸೊ ಈಗೇನಾಯಿತು, ನಿಮಗೆ V1/V2 ವ್ಯಾಲ್ಯೂನೇ ಸಿಕ್ಸ್ತು, ಎಷ್ಟು, x/y ಈಕ್ವಲ್ಸ್ 1/3. ಸೊ x:y ಈಕ್ವಲ್ಸ್ 1:3. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಸಿಂಪಲ್ ಕ್ವಶನ್. ಸೊ ಮತ್ತೆ ನೀವೇನು ಮಾಡಬೇಕು, ಏನು ಕೇಳ್ತಾ ಇದ್ದಾರೆ ಅಂತ ನೋಡ್ಕೋತೀರಾ, ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋತೀರಾ, ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡ್ಕೋತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಕೊಟ್ಟಿರೋ ವ್ಯಾಲ್ಯೂಸ್ನ. ಅಟ್ ಫೈನಲ್ ಯು ವುಡ್ ಫೈಂಡ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, 36th one. The resistance of a metal wire of length 1 meter is 10 to the power of 4 ohm at 20 degrees Celsius. If the diameter of the wire is 0.15 millimeter, find the resistivity of the metal at that temperature. ಸೊ ಇಲ್ಲಿ ನೀವು ಟೆಂಪರೇಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲೇ ಹೋದರೂ ಕೂಡ
ಟೆಂಪರೇಚರ್ ಬಗ್ಗೆ ನಿಮಗೆ ಕೇಳೋದಿಲ್ಲ ನಿಮ್ಮ ಎಕ್ಸಾಮ್ಸಲ್ಲಿ. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಲೆಂತ್ ಕೊಟ್ಟಿದ್ದಾರೆ ಎಷ್ಟು, 1 ಮೀಟರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 10⁴ ಓಮ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ದ ವೈರ್. ಡಯಾಮೀಟರ್ ಆಫ್ ದ ವೈರ್ ಈಕ್ವಲ್ 0.15 millimeter. ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ದ ರೆಸಿಸ್ಟಿವಿಟಿ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು, ಯು ನೋ ದ ಫಾರ್ಮುಲಾ R ಈಕ್ವಲ್ಸ್ ರೋ L/A ಅಲ್ವಾ. ಇಲ್ಲಿ ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕು, ರೋ. ಸೊ ರೋ ವ್ಯಾಲ್ಯೂ ಏನಾಗುತ್ತೆ, ಆಗ ನಿಮಗೆ R ಜೊತೆ A ಮಲ್ಟಿಪ್ಲೈ ಆಗುತ್ತೆ, R ಇಂಟು A ಡಿವೈಡೆಡ್ ಬೈ L. ಸೊ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಏರಿಯಾ ವ್ಯಾಲ್ಯೂ ಬೇಕು. ಸೊ ಯಾವಾಗಲೂ ನೋಡ್ಕೊಳ್ಳಿ, ವೈರ್ ಅಂದರೆ ಯಾವ ಶೇಪಲ್ಲಿ ಇರುತ್ತೆ, ಇಟ್ ವುಡ್ ಬಿ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಸಿಲಿಂಡರ್ದು ಕ್ರಾಸ್ ಸೆಕ್ಷನ್ ಏನು, ಸರ್ಕಲ್. ಸೊ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ದ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು, A ಈಕ್ವಲ್ಸ್ πr². ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ R ವ್ಯಾಲ್ಯೂ ಏನಾಗುತ್ತೆ, R ಈಕ್ವಲ್ಸ್ ಏನು ಬರುತ್ತೆ, ಆಗ ನಿಮಗೆ 0.15 millimeter ಡಿವೈಡೆಡ್ ಬೈ 2. ಇಟ್ ಈಸ್ ದ ವ್ಯಾಲ್ಯೂ ಆಫ್ R. ಆದರೆ ಯಾವ್ದ್ರಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಿಲಿಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ರೆಸಿಸ್ಟಿವಿಟಿದು SI ಯೂನಿಟ್ ಏನು, ಓಮ್ ಮೀಟರ್. ಸೊ ನೀವೆಲ್ಲಾದ್ರೂ ಇಲ್ಲಿ ರೇಡಿಯಸ್ ಯಾವುದ್ರಲ್ಲಿ ಇರಬೇಕು, ಮೀಟರಲ್ಲಿ ಇರಬೇಕು. ಮಿಲಿಮೀಟರಿಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಯು ಶುಡ್ ಡಿವೈಡ್ ಇಟ್ ವಿತ್ ಬೈ 10⁻3. 10⁻3 ಅಂದರೆ ಎಷ್ಟು, 1000. ಏನಾಗುತ್ತೆ ಆನ್ಸರ್, 10⁻3 ಅಂದರೆ ಡಿವೈಡ್ ಮಾಡಿದಾಗ ಇದೆಷ್ಟಾಗುತ್ತೆ, ಡಿವೈಡ್ ಕೆಳಗಡೆ ಇರೋದು ಮೇಲ್ಗಡೆ ಬಂದಾಗ ಪಾಸಿಟಿವ್ ಆಗುತ್ತೆ. R ಈಕ್ವಲ್ 0.15 ಡಿವೈಡೆಡ್ ಬೈ 2 ಇಂಟು 10⁻⁻3. ಸೊ ಈ ಸ್ಟೆಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಏನು ಬರುತ್ತೆ, ನಾನು ಇದನ್ನು ಶಿಫ್ಟ್ ಮಾಡ್ಕೋತೀನಿ. 0.15 ಅನ್ನೋದು ನಂಗೆ ತುಂಬ ಕಷ್ಟ. ನಾನು ಪಾಯಿಂಟನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೋತೀನಿ ಅಂತಂದರೆ ಏನಾಗುತ್ತೆ, 1.5 ಇಂಟು 10⁻⁻4 ಆಗುತ್ತೆ ಅಷ್ಟೇ, ಡಿವೈಡೆಡ್ ಬೈ 2. ಸೊ ನಿಮಗೆ ರೇಡಿಯಸ್ ವ್ಯಾಲ್ಯೂ ಸಿಕ್ತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. ರೋ ಈಕ್ವಲ್ಸ್ ರೆಸಿಸ್ಟೆನ್ಸ್ ಎಷ್ಟಿದೆ, 10⁻4. ನೆಕ್ಸ್ಟ್ ಏರಿಯಾ ಏನು ಬರುತ್ತೆ, πr² ಇಂಟು 22/7. 22/7 ಅಂದರೆ 3.14. ಸೊ 10⁻4 ಇಂಟು 3.14 ಇಂಟು R². R² ಅಂದರೆ ಎಷ್ಟು ಬರುತ್ತೆ, R ಎಷ್ಟು ವ್ಯಾಲ್ಯೂ ಇದೆ, 1.5 ಇಂಟು 10⁻⁻4 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಲೆಂತ್ ಎಷ್ಟಿದೆ, 1 ಇದೆ. ಸೊ ರೋ ಈಕ್ವಲ್ಸ್ 10⁻4 ಇಂಟು 3.14 ಇಂಟು 1.5 ಸ್ಕ್ವೇರ್ ಏನಾಗುತ್ತೆ, 2.25 ಇಂಟು 10⁻4 ಸ್ಕ್ವೇರ್ ಏನಾಗುತ್ತೆ. ಸೊ ಯು ನೋ 10⁻4 ಹೋಲ್ ಪವರ್ 2 ಏನಾಗುತ್ತೆ, ಇದು ಎರಡು ಮಲ್ಟಿಪ್ಲೈ ಆಗುತ್ತೆ. ಸೊ ಏನಾಗುತ್ತೆ, 10⁻⁻4 ಇಂಟು 2 ಇಸ್ ನಥಿಂಗ್ ಬಟ್ -8. 10⁻⁻8. ಸೊ 10⁻⁻8 ಡಿವೈಡೆಡ್ ಬೈ 2 ಸ್ಕ್ವೇರ್ ಏನಾಗುತ್ತೆ, 4. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ತೀರಾ. ಸೊ ಇಲ್ಲಿ ನೋಡ್ಕೊಳ್ಳಿ, 10⁻⁻8 ಮತ್ತು 10⁻4 ಏನಾಗುತ್ತೆ, 10⁻⁻4 ಉಳ್ಕೊಳುತ್ತೆ ಲಾಸ್ಟಲ್ಲಿ. ಹೇಗೆ, ಇಲ್ಲಿ ನೋಡಿ, 10⁻⁻8 ಇಂಟು 10⁻4 ಅಂದ್ರೇನು, 10⁻⁻8 ಪ್ಲಸ್ 4 ಎಷ್ಟಾಗುತ್ತೆ, 10⁻⁻4 ಅಷ್ಟೇ. ಸೊ ಈ ಸ್ಟೆಪ್ ಎಲ್ಲರಿಗೂ ಅರ್ಥ ಆಗಿದೆ. ನೆಕ್ಸ್ಟ್ ಏನು ಮಾಡ್ಕೋತೀರಾ, ಬಾಕಿ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡ್ಕೋತೀರಾ. 3.14 ಇಂಟು 2.25 ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 7.065. ನೆಕ್ಸ್ಟ್ ಡಿವೈಡೆಡ್ ಬೈ 4. ಸೊ ಇದನ್ನೇನು ಮಾಡ್ತೀರಾ, ಮತ್ತೆ ಡಿವೈಡ್ ಮಾಡ್ತೀರಾ. 4 1s 3 ಇಲ್ಲಿ ಬರುತ್ತೆ, 4 7s 4 7s ಅಂದರೆ 2 ಕ್ಯಾರಿ ಇಲ್ಲ ಆಗುತ್ತೆ, 4 6 ಇಲ್ಲಿ 2 ಕ್ಯಾರಿ ಆಗುತ್ತೆ, 4 6 ಅಗೇನ್ 4 2 5. ಓಕೆ, ದ ಆನ್ಸರ್ ಇಸ್ 17625 ಇಂಟು 10⁻⁻4. ಸಾರಿ, ಇಲ್ಲಿ ಒಂದು ಪಾಯಿಂಟ್ ಇದೆ ಅಲ್ವಾ, 7 ಆದ್ಮೇಲೆ ಪಾಯಿಂಟ್ ಇದೆ, ಸೊ ಇಲ್ಲಿ ಪಾಯಿಂಟ್ ಬರುತ್ತೆ. ದ ಟೋಟಲ್ ರೆಸಿಸ್ಟಿವಿಟಿ. ಸೊ ಪಾಯಿಂಟ್ ಆದಮೇಲೆ ಎರಡೇ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಸಾಕು. ಇಟ್ ವುಡ್ ಬಿ ಆಫ್ 1.76 ಇಂಟು 10⁻⁻4 ಓಮ್ ಮೀಟರ್. SI ಯೂನಿಟನ್ನು ಬರೆಯೋದನ್ನ ಮರಿಬೇಡಿ. ಸೊ ಈ ಕ್ವಶನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಸಿಂಪಲ್, ಸಿಂಪ್ಲಿಫೈ ಮಾಡೋದಷ್ಟೇ. ಸೊ ನೀವಲ್ಲಿ ರೇಡಿಯಸ್ನ ಫೈಂಡ್ ಮಾಡಿಕೊಂಡು ಏರಿಯಾ ಫಾರ್ಮುಲಾಗೆ ಅಪ್ಲೈ ಮಾಡೋದಷ್ಟೇ.
ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 100 ohm each are connected in parallel in an electric circuit. Then the number of resistors have to be connected to obtain 25 ohm as equivalent resistance is ಅಂತ ಕೇಳಿದ್ರು. ಏನ್ ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 100 ohm ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 100 ohm ಈಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. So the number of resistors have to be connected to obtain 25 ohm as equivalent resistance is. So ನಾವು ಆಗಲೇ ಇದಕ್ಕೆ ಫಾರ್ಮುಲಾ ಕೂಡ ಫೈಂಡ್ ಔಟ್ ಮಾಡಿದ್ವಿ, ಏನು, 1/Rp is equal to n into 1/R. ಸೊ ಇದರ ಕ್ವಶನ್ ಏನು ಹೇಳ್ತಾ ಇದೆ, 100 ohm ಅನ್ನೋ ರೆಸಿಸ್ಟರ್ಸ್ ಇದೆ, ಅಷ್ಟು ರೆಸಿಸ್ಟರ್ನ ನಾನು ಎಷ್ಟು ಕಡೆ ಕನೆಕ್ಟ್ ಮಾಡಿದಾಗ ಯು ವುಡ್ ಗೆಟ್ ಅ ಟೋಟಲ್ ರೆಸಿಸ್ಟೆನ್ಸ್ ಆಫ್ 25 ohm. ಸೊ ನಿಮಗೆ ಆರ್ ಪಿ ವ್ಯಾಲ್ಯೂನು ಕೊಟ್ಬಿಟ್ಟಿದ್ದಾರೆ, ಎಷ್ಟು, 25 ohm. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ, ಏನು, 1/25 ಈಕ್ವಲ್ಸ್ ಎನ್ ಇಂಟು 1/100. ಎನ್ ಈಕ್ವಲ್ಸ್ 100 ಡಿವೈಡೆಡ್ ಬೈ 25. 25 1 24 4 ಎನ್ ಈಕ್ವಲ್ಸ್ 4. ಸೊ ಎನ್ಗೆ ಯಾವುದೇ ಯೂನಿಟ್ ಬರೋದಿಲ್ಲ. ತುಂಬ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ, 38th one. Is it possible to connect a refrigerator rated 1320 watt to a domestic circuit of 220 with an electric fuse rated 5 ampere? Clarify the reason for your answer. See, ಏನು ಹೇಳ್ತಾ ಇದೆ ಕ್ವಶನ್. ಸೊ ಇನ್ ಅ ಸರ್ಕ್ಯೂಟ್ ದೇರ್ ಇಸ್ ಅ ರೆಫ್ರಿಜರೇಟರ್. ಒಂದು ಸರ್ಕ್ಯೂಟ್ ಅಲ್ಲಿ ನಾನು ರೆಫ್ರಿಜರೇಟರ್ನ ಕನೆಕ್ಟ್ ಮಾಡ್ತೀನಿ. ಅದ್ರ ಪವರ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ, 1320 ವ್ಯಾಟ್ ಪವರ್ ಕೊಟ್ಟಿದೆ, ಮತ್ತೆ ಅದ್ರ ವೋಲ್ಟೇಜ್ ಕೊಟ್ಟಿದ್ದಾರೆ 220 ವೋಲ್ಟ್. ಸೊ ಕ್ವಶನ್ ಏನು ಹೇಳ್ತದೆ, ಈ ಒಂದು ರೆಫ್ರಿಜರೇಟರ್ನ 5 ಆಂಪಿಯರ್ ರೇಟೆಡ್ ಫ್ಯೂಸ್ ಸರ್ಕ್ಯೂಟ್ ಅಲ್ಲಿ ನಾನು ಕನೆಕ್ಟ್ ಮಾಡಬಹುದಾ ಅಂತ ಕೇಳ್ತಾರೆ. ಸೊ ಹೇಗೆ ಇದು ಕ್ವಶನ್ ಏನಿದು, ಸೊ ದೇರ್ ಇಸ್ ಅ ಸರ್ಕ್ಯೂಟ್ ಆ ಸರ್ಕ್ಯೂಟದು ಫ್ಯೂಸ್ ರೇಟ್ ಎಷ್ಟಿದೆ, 5 ಆಂಪಿಯರ್. ಸೊ 5 ಆಂಪಿಯರ್ ಇದೆ, ಅದಕ್ಕೊಂದು ರೆಫ್ರಿಜರೇಟರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ ರೆಫ್ರಿಜರೇಟರ್ ಏನು ಮಾಡ್ತಾರೆ, ಇಟ್ ವುಡ್ ಆಲ್ಸೋ ಟೇಕ್ ಸಮ್ ಆಫ್ ದ ಕರೆಂಟ್ ಇಲ್ಲದೆ ಯಾವುದೇ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ವರ್ಕ್ ಆಗಲ್ಲ. ಸರ್ಟೆನ್ ಆಂಪಿಯರ್ ಆಫ್ ಕರೆಂಟ್ನ ಅದು ಏನು ರೆಫ್ರಿಜರೇಟರ್ ತಗೊಳುತ್ತೆ. ಸೊ ಇಫ್ ಇಟ್ ಇಸ್ ಲೆಸ್ ದೆನ್ 5 ಆಂಪಿಯರ್ ಆರ್ ಈಕ್ವಲ್ ಟು 5 ಆಂಪಿಯರ್, ನೋ ಪ್ರಾಬ್ಲಮ್. ಆದರೆ ಈ ರೆಫ್ರಿಜರೇಟರು 5 ಆಂಪಿಯರ್ಗಿಂತ 0.1 ಆಂಪಿಯರ್ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಅಲ್ಲೇನಾಗಿ ಹೀಟ್ ಜನರೇಟ್ ಆಗಿ ಫ್ಯೂಸ್ ಮೆಲ್ಟ್ ಆಗುತ್ತೆ. ಫ್ಯೂಸ್ ಮೆಲ್ಟ್ ಆದಾಗ ಸರ್ಕ್ಯೂಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಸೊ ಯು ಶುಡ್ ಫೈಂಡ್ ಫಸ್ಟ್ ದಟ್ ಹೌ ಮಚ್ ಕರೆಂಟ್ ಡಸ್ ದ ರೆಫ್ರಿಜರೇಟರ್ ಟೇಕ್. ಸೊ ನಿಮಗೆ ಗೊತ್ತಿದೆ ಫಾರ್ಮುಲಾ, ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ರೆಫ್ರಿಜರೇಟರ್ದು ಪವರ್ ಎಷ್ಟು ಕೊಟ್ಟಿದ್ದಾರೆ, 1320 ವ್ಯಾಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದ್ರ ವೋಲ್ಟೇಜ್ ಕೊಟ್ಟಿದ್ದಾರೆ 220 ವೋಲ್ಟ್. ಐ ಫೈಂಡ್ ಔಟ್ ಮಾಡ್ಕೋತೀರಾ ಅಷ್ಟೇ, ಸಿಂಪಲ್. ನಿಮಗೆ ಗೊತ್ತಿದೆ ಫಾರ್ಮುಲಾ, ಪಿ ಈಸ್ ಈಕ್ವಲ್ ಟು ವಿ ಐ ಈಕ್ವಲ್ಸ್ ಪಿ ಬೈ ವಿ. ಸೊ ನೆಕ್ಸ್ಟ್ ಏನು ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಅಷ್ಟೇ. ಐ ಈಕ್ವಲ್ಸ್ 1320 ಡಿವೈಡೆಡ್ ಬೈ 220, 0 0 ಕ್ಯಾನ್ಸಲ್. 11 2s 11 1s 11 2s 2 1s 2 6. ಸೊ ಐ ಈಕ್ವಲ್ 6 ಆಂಪಿಯರ್. ಸೊ ಇದ್ರ ಸರ್ಕ್ಯೂಟ್ ರೇಟ್ ಎಷ್ಟಿದೆ, ಫ್ಯೂಸ್ ಎಷ್ಟು ರೇಟೆಡ್ ಆಗಿದೆ, 5 ಆಂಪಿಯರ್. ಬಟ್ ರೆಫ್ರಿಜರೇಟರ್ ಎಷ್ಟು ಕರೆಂಟ್ನ ಕನ್ಸಮ್ ಮಾಡ್ತಾ ಇದೆ, 6 ಆಂಪಿಯರ್. ಸೊ ಇಲ್ಲೇನಾಗುತ್ತೆ, ನಿಮ್ಮ ಆನ್ಸರ್ ಕ್ಲಾರಿಫೈ ದ ರೀಸನ್ ಫಾರ್. ಮೊದಲೇ ಏನು ಕೊಟ್ಟಿದೆ, ಇಸ್ ಇಟ್ ಪಾಸಿಬಲ್ ಆಗುತ್ತಾ ಇದನ್ನು ಕನೆಕ್ಟ್ ಮಾಡೋಕ್ಕೆ, ನೋ. ಫಸ್ಟ್ ಕ್ವಶನ್ ಇಸ್ ನೋ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದೆ, ಕ್ಲಾರಿಫೈ ದ ರೀಸನ್. ಏನಂತ ರೀಸನ್ ಕ್ಲಾರಿಫೈ ಮಾಡ್ತೀರಾ ನೀವು ಹಿಯರ್. ಸೊ ಏನಾಗ್ತಾ ಇದೆ, ದ ಕರೆಂಟ್ ಕನ್ಸಮ್ ಬೈ ದ ರೆಫ್ರಿಜರೇಟರ್ is more than 5 ampere which is fuse rated. ಇಲ್ಲೇನಾಗಿದೆ, ಫ್ಯೂಸ್ ರೇಟೆಡ್ 5 ಆಂಪಿಯರ್ ಇದೆ, ಅದಕ್ಕಿಂತ ರೆಫ್ರಿಜರೇಟರ್ ಏನು ಮಾಡ್ತಾ ಇದೆ, ಜಾಸ್ತಿ ಕರೆಂಟನ್ನು ತಗೊಳ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಇಫ್ ದ more current is passed through the fuse, as it rated at 5 ampere, the heat generated will respectively melts the fuse. ಫ್ಯೂಸ್ನ ಮೆಲ್ಟ್ ಮಾಡಿದಾಗ ಏನಾಗುತ್ತೆ, ಸರ್ಕ್ಯೂಟು ಬ್ರೇಕ್ ಆಗುತ್ತೆ. ಸರ್ಕ್ಯೂಟ್ ಬ್ರೇಕ್ ಆದಾಗ ಯಾವುದೇ ಕಾಂಪೊನೆಂಟ್ಸ್ ಸರ್ಕ್ಯೂಟಲ್ಲಿ ಕನೆಕ್ಟ್ ಆಗಿದ್ರು ವರ್ಕ್ ಆಗಲ್ಲ. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್, ಕೆಲವು ಸಲ ಕೇಳಿದ್ದಾರೆ ಬೋರ್ಡ್ಸಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ, 39th one. A piece of wire of resistance 20 ohm is drawn out so that its length is increased is to twice its original length. Calculate the resistance of the wire in the new situation ಅಂತ ಕೇಳ್ತಾ ಇದ್ದಾರೆ.
ಏನಿದು ಕ್ವಶನ್ನು, ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಆ ಪೀಸ್ ಆಫ್ ಒಂದು ವೈರ್ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದ್ದೀನಿ, 20 ಓಮ್ ರೆಸಿಸ್ಟೆನ್ಸ್, ಇದ್ರ ರೆಸಿಸ್ಟೆನ್ಸ್ ಎಷ್ಟಿದೆ, 20 ಓಮ್. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಸೊ ಇಟ್ ಇಸ್ ಡ್ರಾನ್ ಸೊ ದಟ್ ದ ಲೆಂತ್ ಇಸ್ ಇನ್ಕ್ರೀಸ್ ಟು ಇಟ್ಸ್ ಟ್ವೈಸ್. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇದ್ರ ಡಬಲ್ ಲೆಂತ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಲೆಂತ್ 1 ಮೀಟರ್ ಇತ್ತು ಅಂದ್ರೆ ನಾನು ಇನ್ನು ಏನ್ ಮಾಡ್ತಾ ಇದ್ದೀನಿ, 2 ಮೀಟರ್ಗೆ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಗುತ್ತೆ, ನೀವು ಲೆಂತ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ 1 ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ, ಏರಿಯಾ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೀವು ಲೆಂತ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏರಿಯಾನ ಡಿಕ್ರೀಸ್ ಮಾಡ್ತಾ ಇದ್ದೀರಾ. ಏರಿಯಾನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲೆಂತ್ನ ಡಿಕ್ರೀಸ್ ಮಾಡ್ತೀರಾ. ಅಲ್ಲಿ ಯಾವುದೇ ಕಂಡೀಷನ್ ಕೊಟ್ಟಿಲ್ಲ ಅಂತಂದ್ರೆ. ಇಲ್ಲಿ ಏನಾದ್ರು ಕಂಡೀಷನ್ ಕೊಟ್ಟಿದ್ದ, ಅಕಸ್ಮಾತ್ ಓನ್ಲಿ ಲೆಂತ್ ಇಸ್ ಇನ್ಕ್ರೀಸ್ಡ್, ಓನ್ಲಿ ಏರಿಯಾ ಇಸ್ ಡಿಕ್ರೀಸ್ ಅಂತಂದ್ರೆ ಲೆಂತ್ ಮಾತ್ರ ನೀವು ಚೇಂಜಸ್ ಮಾಡ್ಕೋತೀರಾ. ಇಲ್ಲಿ ಯಾವುದೇ ತರ ಏನು ಕೊಟ್ಟಿಲ್ಲ, ಬರೀ ಲೆಂತ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಏರಿಯಾ ಕೂಡ ಇಲ್ಲಿ ಏನಾಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಲೆಂತ್ ಟ್ವೈಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಏರಿಯಾ ಹಾಫ್ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಈಗ ಏನ್ ಕೊಟ್ಟಿದ್ರೆ ಅದನ್ನ ಬರ್ಕೋತೀರಾ. ಆ ಪೀಸ್ ಆಫ್ ವೈರ್ ಒಂದು ಪೀಸ್ ಇದೆ, ರೆಸಿಸ್ಟೆನ್ಸ್ ಗೊತ್ತಿದೆ 20 ಓಮ್. ಸೊ ಲೆಂತ್ ಏನಾಗಿದೆ, ಲೆಂತ್ ಡಬಲ್ ಆಗಿದೆ. ಸೊ ಈಗ ನಾವು ಕಳೆದ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದೇ ತರ ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಒಂದು ಲೆಂತ್ದು ರೆಸಿಸ್ಟೆನ್ಸ್ ಆರ್ ಆದ್ರೆ ಇನ್ನೊಂದು ಏನಾಗ್ಲಿ ಆರ್ ಡ್ಯಾಶ್ ಆಗಲಿ. ಸೊ ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ, ಆರ್ ಡ್ಯಾಶ್, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ ಡ್ಯಾಶ್. ಸೊ ನಾವು ಇದ್ರದ್ದು ಲೆಂತ್ ಅಂತ ತಗೊಳ್ಳೋಣ. ಸೊ ಮೊದಲನೇ ವೈರ್ದ ಲೆಂತ್ ಎಷ್ಟು, ಇಟ್ ವುಡ್ ಬಿ ಟೇಕನ್ ಆಸ್ ಎಲ್. ಸೊ ಸೆಕೆಂಡ್ ಎಲ್ ಡ್ಯಾಶ್ ಅಂತ ತಗೊಂಡ್ರೆ ಆಗೇನಾಗುತ್ತೆ, ದ ವ್ಯಾಲ್ಯೂ ವಿಡ್ ಬಿ ಟ್ವೈಸ್ ಇಟ್ಸ್ ಒರಿಜಿನಲ್ ಲೆಂತ್. ಇದ್ರದ್ದು ಟ್ವೈಸ್ ಅಂತ. ಸೊ ಇದೇನಾಗುತ್ತೆ, ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು 2L. ಸೊ ಇದ್ರದ್ದು ಏರಿಯಾ ಅಂತ ಆದ್ರೆ ಇದ್ರದ್ದು ನ್ಯೂ ಏರಿಯಾ ಏನಾಗುತ್ತೆ, ಎ ಡ್ಯಾಶ್ ಈಸ್ ಈಕ್ವಲ್ ಟು A/2. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, ಆರ್ ಈಕ್ವಲ್ಸ್ ರೋ ಎಲ್ ಬೈ ಎ. ನೆಕ್ಸ್ಟ್ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಅದೇ ತರ ಏನಾಗುತ್ತೆ, ರೋ. ನೋಡಿ, ರೋ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಯಾಕೆ, ಅದೊಂದು ಕಾನ್ಸ್ಟೆಂಟ್. ಎಲ್ ಡ್ಯಾಶ್ ಬೈ ಎ ಡ್ಯಾಶ್ ಅಲ್ವಾ. ಸೊ ಆರ್ ಡ್ಯಾಶ್ ಅನ್ನು ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ಎಲ್ ರೋ ಎಲ್ ಡ್ಯಾಶ್ ಅಂದ್ರೆ ಎಷ್ಟು, 2L. ನೆಕ್ಸ್ಟ್ ಏನ್ ಬರುತ್ತೆ, ಎ ಡ್ಯಾಶ್ ಅಂದ್ರೆ ಏನು, A/2. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ 2L ಡಿವೈಡೆಡ್ ಬೈ A/2. ಇಲ್ಲಿ 2 ಏನಾಗುತ್ತೆ, ಮೇಲ್ ಹೋಗುತ್ತೆ. ಆಗೇನಾಗುತ್ತೆ, ಈ ನಿಮಗೆ ಗೊತ್ತಿರಲಿ, A/B/C ಅಂದ್ರೆ ಏನು, A ಈಕ್ವಲ್ಸ್ A ಇಂಟು C/B. ಸಿ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಅದೇ ತರ ಇಲ್ಲ ಏನಾಗುತ್ತೆ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ 2L ಇಂಟು 2 ಡಿವೈಡೆಡ್ ಬೈ ಎ. ಸೊ ಇಲ್ಲಿ ಏನಾಗುತ್ತೆ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ 2 ಇಂಟು 2 ಇಸ್ 4L ಡಿವೈಡೆಡ್ ಬೈ ಎ. ಸೊ ಇಲ್ಲಿ ನೋಡ್ಕೊಳ್ಳಿ, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 4 ಹಿಂದೆ ತಗೊಬರ್ತೀನಿ, 4 ಇಂಟು ರೋ ಎಲ್ ಬೈ ಎ. 4 ಇಂಟು ರೋ ಎಲ್ ಬೈ ಎ. ಸೊ ರೋ ಎಲ್ ಬೈ ಅಂದ್ರೆ ಏನು, ರೋ ಎಲ್ ಬೈ ಎ ಇಸ್ ನಥಿಂಗ್ ಬಟ್ ಆರ್. ಸೊ 4 ಇಂಟು ಆರ್. ಸೊ ಇಲ್ಲಿ ನೋಡಿ, ಆರ್ ಡ್ಯಾಶ್ ಗೆ ಫಾರ್ಮುಲಾ ಸಿಕ್ತು. ದ ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ವುಡ್ ಬಿ 4 ಇಂಟು ಆರ್. ಸೊ ಈಗ ಏನಾಗುತ್ತೆ, 4 ಇಂಟು ಆರ್ ಮಾಡಿದ್ರೆ ನಿಮಗೆ ಆರ್ ಡ್ಯಾಶ್ ಸಿಗುತ್ತೆ, ಆರ್ ಡ್ಯಾಶ್. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 4 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ, 20 ಇದೆ. ಸೊ ದ ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ವುಡ್ ಬಿ 80 ohm. So the resistance of new wire is 80 ohm. ಸೊ ತುಂಬಾ ಸಿಂಪಲ್ ಕ್ವಶನ್, ಇದು ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಸೆಕ್ಷನ್ ಅಲ್ಲಿ ಸ್ವಲ್ಪ ಸ್ಟ್ರಾಟಿಫೈಡ್ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ವಿ ವುಡ್ ಬಿ ಡೀಲಿಂಗ್ ವಿತ್ ಅಪ್ಲಿಕೇಶನ್ ಕ್ವಶನ್. ಸೊ ನೆಕ್ಸ್ಟ್ ಈಗ ಪ್ರಾಕ್ಟಿಕಲ್ ಸೆಕ್ಷನ್ ಬಂದಿದ್ದೀವಿ ನಾವು ಆಗ್ಲೇ. ಅ ಪೀಸ್ ಆಫ್ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಇಸ್ ಡ್ರಾನ್ ಟು ಇಟ್ಸ್ ಡಬಲ್ ಲೆಂತ್. ದೆನ್ ದ ನ್ಯೂ ರೆಸಿಸ್ಟೆನ್ಸ್ ಇಸ್ R to R. ಸೊ 4R and R/4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಕಳೆದ ಲೆಕ್ಕ ಮಾಡಿದ್ವಿ, ಸೇಮ್ ಅದೇ ತರ ಸ್ವಲ್ಪ ಇದು ಮಾಡ್ತೀರಾ ಅಷ್ಟೇ. ಏನ್ ಬಂದಿತ್ತು, ಆರ್ ವ್ಯಾಲ್ಯೂ. ಸೊ ಒನ್ ಪೀಸ್ ವೈರ್ದು ಏನಾಗುತ್ತೆ, ಆರ್, ಇಟ್ ವುಡ್ ಬಿ ರಿಮೈನ್ as RLA. ನೆಕ್ಸ್ಟ್ ವೈರ್ ಏನಾಗುತ್ತೆ, ಆರ್ ಡ್ಯಾಶ್, ಅಂಡ್ ಲೆಂತ್ ಏನಾಗಿದೆ, ಡಬಲ್ ಆಗಿದೆ, ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು 2L ಆಗುತ್ತೆ. ಎ ಡ್ಯಾಶ್ ಏನಾಗುತ್ತೆ, ಆಗ ಲೆಂತ್ ಡಬಲ್ ಆಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ, ಹಾಫ್ ಆಗುತ್ತೆ, A/2 ಆಗುತ್ತೆ.
ಸೇಮ್ ಅದೇ ಥರ ಲೆಕ್ಕನ ಸಾಲ್ವ್ ಮಾಡ್ತೀರಾ ಐಡೆಂಟಿಕಲ್ ಆಗಿ. ಸೊ ಏನಾಗುತ್ತೆ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು, ನಾನು ಮತ್ತೆ ಮಾಡ್ತಾ ಇದ್ದೀನಿ, ಯು ಕುಡ್ ಫೈಂಡ್ ದಟ್ ಮೋರ್ ಈಸಿಯರ್. ಸೊ ಆರ್ ಡ್ಯಾಶ್ ಏನಾಗುತ್ತೆ ರೋ ಎಲ್ ಡ್ಯಾಶ್ ಬೈ ಎ ಡ್ಯಾಶ್ ಅಲ್ವಾ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಎಲ್ ಡ್ಯಾಶ್ ಅಂದರೆ ಏನು 2L, ಎ ಡ್ಯಾಶ್ ಅಂದರೆ A/2. ಸೊ 2 ಮೇಲ್ಗಡೆ ಹೋಗುತ್ತೆ, 2 2s 4, ಆಗೇನಾಗುತ್ತೆ 4 ಇಂಟು ರೋ ಎಲ್ ಬೈ ಎ ಅಲ್ವಾ. ಆಗೇನಾಗುತ್ತೆ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 4 ರೋ ಎಲ್ ಬೈ ಅಂದರೆ ಏನು ಆರ್. ಸೊ ದ ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ಏಸ್ ಏನಾಗುತ್ತೆ 4R. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮಲ್ಲಿ ಬಂದರೂ ಬರ್ಬೋದು, ಕೆಲವೊಂದ್ಸಲ MCQಗೇನೆ ಕೇಳ್ಬೋದು, ಪ್ರಾಬ್ಲಮ್ಸಲ್ಲಿ ಬರೋದು ತುಂಬ ಕಮ್ಮಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ A and B is 1.62 into 10 to the power of minus 18 ohm meter respectively and 5.20 into 10 to the power of minus 18 ohm meter respectively. Which of the following is a material used in the power transmission line? Why? ಸೊ ನಿಮಗೆ ಪವರ್ ಟ್ರಾನ್ಸ್ಮಿಷನ್ ಲೈನಲ್ಲಿ A-B ಅಂತ ಒಂದು 2 ಮೆಟೀರಿಯಲ್ ಇದೆ. ಸೊ ಅದನ್ನು ಪವರ್ ಟ್ರಾನ್ಸ್ಮಿಷನಲ್ಲಿ ಹೇಗೆ ಯೂಸ್ ಮಾಡ್ತೀರಾ ಮತ್ತು ಯಾಕೆ, ಯಾವುದನ್ನು ಯೂಸ್ ಮಾಡ್ತೀರಾ ಮತ್ತು ಯಾಕೆ ಅಂತ ಕೇಳಿದೆ. ಸೊ ಯು ಶುಡ್ ನೋ ದಟ್ ಟ್ರಾನ್ಸ್ಮಿಷನ್ ವೈರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅಲ್ಲಿ ತುಂಬ ಕರೆಂಟ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಕರೆಂಟ್ ಜಾಸ್ತಿ ಇದೆ ಅಂತಂದರೆ ರೆಸಿಸ್ಟಿವಿಟಿ ಏನಾಗಿರಬೇಕು ಕಮ್ಮಿ ಇರಬೇಕು. ಸೊ ನಿಮ್ಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಎಷ್ಟು ಕಮ್ಮಿ ಇರುತ್ತೋ ಕರೆಂಟ್ ಕೂಡ ಏನಾಗಿರುತ್ತೆ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನಾಗಿರಬೇಕು ರೆಸಿಸ್ಟಿವಿಟಿ ಕಮ್ಮಿ ಇರಬೇಕು. ಸೊ ರೆಸಿಸ್ಟಿವಿಟಿ ಏನಾಗಬೇಕು ಕಮ್ಮಿ ಆಗಬೇಕು. ಸೊ ಇಲ್ಲೇನಾಗುತ್ತೆ ಯಾವ್ದು ಕಮ್ಮಿ ಇದೆ ಅಂತ ನೋಡ್ಕೋತೀರಾ. 1.62 ಇಂಟು 10 to the power of minus 8 ಕಮ್ಮಿ ಇದೆಯಾ ಅಥವಾ 5.20 ಇಂಟು 10 to the power of minus 8 ಕಮ್ಮಿ ಇದೆಯಾ. ಇಲ್ಲಿ ಅಬ್ಸಲ್ಯೂಟ್ಲಿ ಏನಾಗಿದೆ 1.62 ಇಂಟು 10 to the power of minus ಏನಾಗಿದೆ ಕಮ್ಮಿ ಇದೆ. ಸೊ ನೀವೇನು ಮಾಡ್ಕೋತೀರಾ ಆಗ ಆನ್ಸರ್ ಬರೀತೀರಾ. ಹಿಯರ್ ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ 1.62 into 10 to the power of 8 is very less as compared to the resistivity of material B. So hence we would use material A in the power transmission line. Yake as resistivity would be lesser, the movement of electron in the cross section would be more easier ಅಂತ ಬರೀತೀರಾ. ಸೊ ಈ ಕ್ವಶನ್ ತುಂಬ ಸಿಂಪಲ್ ಆಗಿದೆ, ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಕ್ವಶನ್ ನಂಬರ್ 42 ಏನು ಹೇಳ್ತಾ ಇದೆ, which one of the following is the correct setup for studying for dependence of the current on the potential difference across a resistor and why? ಸೊ ಇಲ್ಲೇನು ನಿಮಗೆ ಒಂದೆಷ್ಟು ಸರ್ಕ್ಯೂಟ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು ಇಲ್ಲಿ, ಸೊ ನಾನು ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಸೊ ಯಾವುದು ಕರೆಕ್ಟಾಗಿದೆ ಸರ್ಕ್ಯೂಟ್ ಅನ್ನೋದನ್ನು ನೀವು ಫೈಂಡ್ ಮಾಡ್ತೀರಾ, ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಯು ವುಡ್ ಸಿ ಹೌ ದ ರೆಸಿಸ್ಟಾರ್, ವೋಲ್ಟ್ ಮೀಟರ್ ಆ್ಯಂಡ್ ಆಮ್ಮೀಟರ್ ಆರ್ ಕನೆಕ್ಟೆಡ್. ಸೊ ಅದನ್ನು ನೋಡಿ ನೀವು ಯಾವ ಸರ್ಕ್ಯೂಟು ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಅಂತ ನೋಡ್ತೀರಾ. ರೀಸನ್ ಏನು ಕೊಡ್ತೀರಾ, ಸೇಮ್ ಅದೇ ರೀಸನ್ ಕೊಡ್ತೀರಾ. ನೀವು ಯಾವ ಒಂದು ಕಾಂಪೊನೆಂಟ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀರಾ, ಯಾವೊಂದು ಕಾಂಪೊನೆಂಟ್ನ ಪ್ಯಾರಲಾಗಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನೇ ರೀಸನ್ನ ಕೊಡ್ತೀರಾ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಏನು ಮೆನ್ಷನ್ ಮಾಡಿ ಅಂತಂದರೆ ಯಾವ ಸರ್ಕ್ಯೂಟ್ ಸರಿ ಇದೆ ಅಷ್ಟು ಮೆನ್ಷನ್ ಮಾಡಿ ಸಾಕು. ಸೊ ನೆಕ್ಸ್ಟ್ ಕ್ವಶನ್ 43rd ಒನ್. ಸೊ ಏನಿದೆ 43rd ಒನ್ ಅಂತಂದರೆ, two resistance R1 and R2 are connected with a cell in series. ಸೊ R1 ಮತ್ತು R2 ಅನ್ನೋ ಒಂದು 2 ರೆಸಿಸ್ಟಾರ್ಸ್ ಇದೆ, ಅದೇನಾಗಿದೆ ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಲೆಟ್ ಅಸ್ ನೇಮ್ ಇಟ್ ಆಸ್ R1, ಇನ್ನೊಂದನ್ನು R2. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ R1 ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ R2. ಸೊ ಇಲ್ಲೇನು ಕೊಟ್ಟಿದ್ದಾರೆ, I1 ಇಷ್ಟು I2 ಫೈಂಡ್ ಔಟ್ ಮಾಡಬೇಕಂತ. ಸೊ ನಿಮಗೆ ಗೊತ್ತಿದೆ, ನಾನು ಮೊದಲೇ ಹೇಳಿದ್ದೀನಿ ಸೀರೀಸ್ ಮತ್ತು ಪ್ಯಾರಲಲ್ ಅಂತ ತಗೊಂಡಾಗ ಕರೆಂಟ್ ಮತ್ತು ವೋಲ್ಟೇಜ್ ಹೇಗೆ ಡಿಫರ್ ಆಗುತ್ತೆ ಅಂತ ಹೇಳಿದೆ. ಮತ್ತೆ ಹೇಳ್ತೀನಿ, ಇನ್ ಸೀರೀಸ್ ಸರ್ಕ್ಯೂಟ್ ಎಲ್ಲೇ ಹೋದರೂ ಕೂಡ ದ ವ್ಯಾಲ್ಯೂ ಆಫ್ ಕರೆಂಟ್ ಇಸ್ ಸೇಮ್. ಯಾವುದೇ ಒಂದು ಕಾಂಪೊನೆಂಟ್ ತಗೊಂಡ್ರು ಕರೆಂಟ್ ವ್ಯಾಲ್ಯೂ ಸೇಮ್ ಆಗುತ್ತೆ, ಆದರೆ ಪ್ರತಿಯೊಂದಕ್ಕೂ ಹೋಗ್ತಾ ಇರೋಂಥ ವೋಲ್ಟೇಜ್ ಏನಾಗುತ್ತೆ ಡಿಫ್ರೆಂಟ್ ಆಗುತ್ತೆ. ಅದೇ ಥರ ಪ್ಯಾರಲಲ್ ಅಂತ ತಗೊಂಡಾಗ ಅಲ್ಲಿ ಹೋಗ್ತಾ ಇರೋಂಥ ಪ್ರತಿಯೊಂದು ಕಾಂಪೊನೆಂಟ್ಗೆ ಹೋಗ್ತಾ ಇರುವಂಥ ವೋಲ್ಟೇಜ್ ಸೇಮ್ ಇರುತ್ತೆ, ಆದರೆ ಪ್ರತಿಯೊಂದು ಕಾಂಪೊನೆಂಟ್ಗೆ ಹೋಗ್ತಾ ಇರುವಂಥ ಕರೆಂಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ದ ರೇಷಿಯೋ ಆಫ್ I1 ಇಷ್ಟು I2 ಕರೆಂಟ್ ರೇಷಿಯೋ ಕೇಳ್ತಾರೆ. ನಿಮಗೆ ಗೊತ್ತು R1ನಲ್ಲೂ ಒಂದೇ ಕರೆಂಟ್ ಹೋಗುತ್ತೆ, R2ನಲ್ಲೂ ಕರೆಂಟ್ ಒಂದೇ ಆಗುತ್ತೆ, ಅಂದರೆ ರೇಷಿಯೋ ಏನಾಗುತ್ತೆ 1:1 ಆಗುತ್ತೆ.
ಸೊ ರೇಷಿಯೋ ವಿಡ್ ಬಿ ಸೇಮ್. ಸೊ ಅಕಸ್ಮಾತ್ ಇಲ್ಲಿ 4 ಆಂಪಿಯರ್ ಹೋಗ್ತಾ ಇದೆ ಅಂದರೆ ಇಲ್ಲೂ 4 ಆಂಪಿಯರ್ ಆಫ್ ಕರೆಂಟ್ ಹೋಗ್ತಾ ಇದೆ. ಆಗೇನಾಗುತ್ತೆ 4/4 ಅಂದರೆ ಇಟ್ ವುಡ್ ಬಿ ಅ 1/1. ಇಲ್ಲಿ I/I ಇರೋದ್ರಿಂದ ಐ ಎನ್ನಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದ್ರಿಂದ I ಡಿವೈಡೆಡ್ ಬೈ I ಅಂದರೆ ಏನು 1/1. ಸೊ ದ ರೇಷಿಯೋ ಇಸ್ 1/1. ನೆಕ್ಸ್ಟ್ ಕ್ವಶನ್, resistance will be high when 4 resistors are arranged in the form of. ಸೊ ಇದನ್ನ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಅಂತಂದ್ರೆ ಎಲ್ಲದರಲ್ಲೂ ಏನಿರ್ಬೇಕು, ಎಲ್ಲ ಹೇಗೆ ಕನೆಕ್ಟ್ ಆಗಿರಬೇಕು, ಸೀರೀಸಲ್ಲಿ ಕನೆಕ್ಟ್ ಆಗಿರ್ಬೇಕು. ಸೊ ಅದೇ ಥರ ಮಿನಿಮಮ್ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ಆಲ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇದ್ರ ಪ್ರಕಾರ ಆಪ್ಷನ್ ನೋಡೋದಾದ್ರೆ ಆಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, 2 ಇನ್ ಪ್ಯಾರಲಲ್, 2 ಇನ್ ಸೀರೀಸ್, ಆಲ್ ರೆಸಿಸ್ಟರ್ ಇನ್ ಸೀರೀಸ್, 3 ಇನ್ ಪ್ಯಾರಲಲ್, 1 ಇನ್ ಸೀರೀಸ್. ಇಲ್ಲಿ ಏನು ಕೇಳಿದ್ದಾರೆ, ರೆಸಿಸ್ಟೆನ್ಸ್ ವಿಲ್ ಬಿ ಹೈ ಅಂದ್ರೆ ಏನು, ಆಲ್ ಶುಡ್ ಬಿ ಇನ್ ಸೀರೀಸ್ ಆಪ್ಷನ್ ಸಿ. ಸೊ ತುಂಬ ಸಿಂಪಲ್ ಕ್ವಶನ್. ಸೊ ನಾನು ಕೆಲವು ನ್ಯೂಮರಿಕಲ್ಸ್ ಮಾಡ್ತಾ ಇದ್ದೀನಿ, ಕೆಲವು ಪ್ರಾಕ್ಟಿಕಲ್ಸ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಎಕ್ಸಾಮಲ್ಲಿ ಯಾವುದೇ ಥರ ಕ್ವಶನ್ ಕೊಟ್ಟರು ನಿಮಗೆ ಆನ್ಸರ್ ಮಾಡೋಕ್ಕೆ ಗೊತ್ತಾಗಬೇಕು. Coming to 45th question, a substance X and Y is having resistivity of 100 into 10 to the power -6 ohm meter and 1.62 into 10 to the power of -8 ohm meter respectively. Which one would you use in making electric heater? Give reason for your answer. ಸೊ ಒಂದು ಎಲೆಕ್ಟ್ರಿಕ್ ಹೀಟರ್ ಇದೆ, ನೀವು ಅದರಲ್ಲಿ ಎಕ್ಸ್ ಯೂಸ್ ಮಾಡ್ತೀರಾ ಅಥವಾ ವೈ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಯು ಹ್ಯಾವ್ ಟು ಫೈಂಡ್ ದ ಪ್ರಾಪರ್ಟೀಸ್. ಮೊದಲು ಏನು, ಎಲೆಕ್ಟ್ರಿಕ್ ಹೀಟರ್ ಬೇಕು ಅಂತಂದರೆ ಅಲ್ಲಿ ಏನಾಗಬೇಕು, ರೆಸಿಸ್ಟಿವಿಟಿ ಏನಾಗಿರಬೇಕು, ಜಾಸ್ತಿ ಇರಬೇಕು. ಸೊ ಇವೆರಡರಲ್ಲಿ ಜಾಸ್ತಿ ಇರುವಂಥ ರೆಸಿಸ್ಟಿವಿಟಿ ಯಾವುದು, 100 into 10 to the power of -6, 1.62 into 10 to the power of -6 ಅಂತ ನೋಡ್ಕೋತೀರಿ. ಹೇಗೆ ನೋಡ್ಬೋದು, ಇದನ್ನ ನೋಡಿದಾಗ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಬಟ್ ಪವರ್ಸ್ ಮೈನಸಲ್ಲಿ ಇರೋದ್ರಿಂದ ಕೆಲವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈಗ ಏನು ಮಾಡ್ಕೋತೀರಾ, ಆಗ ನೀವು ಪವರ್ಸನ್ನು ಸೇಮ್ ಆಗಿ ಮಾಡ್ಕೋತೀರ. ಹೇಗೆ ಮಾಡ್ಕೋತೀರಾ ಅಂತಂದರೆ ಇಲ್ಲಿ ಏನಿದೆ, 10 to the power of -8 ಇದೆ. ಸೊ ನೀವೇನು ಮಾಡ್ಬೋದು, ಅದನ್ನು 10 to the power of -6 ತರ್ಬೋದು. -6 ಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಶಿಫ್ಟ್ ದ ಪಾಯಿಂಟ್ ಟು ದ ಲೆಫ್ಟ್ ಸೈಡ್. 2 ಪಾಯಿಂಟನ್ನು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡ್ತೀರಾ. ಆಗೇನಾಗುತ್ತೆ 0.0162 ಅಂತ ಆಗುತ್ತೆ. ಸೊ ಆಗೇನಾಗುತ್ತೆ ಇಂಟು 10 to the power of -6. ಅದೇ ಥರ ಮಿಕ್ಕಿರೋದು ಯಾವುದೋ 100 into 10 to the power of -6. ಸೊ ಇವು ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಯಾವುದು ಜಾಸ್ತಿ ಅಂತ ಬಂದಾಗ ಅಬ್ಸಲ್ಯೂಟ್ಲಿ 100 into 10 to the power of -6 ತುಂಬ ಜಾಸ್ತಿ. ಸೊ ಆಗೇನಾಗುತ್ತೆ, ಯು ಆನ್ಸರ್ಡ್ ವುಡ್ ಬಿ ಸಬ್ಸ್ಟೆನ್ಸ್ ಎಕ್ಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾನಲ್ವಾ. ಆಗ ಹೇಗೆ ಕೊಡ್ತಾನೆ ಅಂತಂದರೆ ಎಕ್ಸ್ ಅಂದರೆ ಮೊದಲು ಬರೋದು ಮತ್ತೆ ವೈ ಅಂದರೆ ಕೊನೆಯಲ್ಲಿ ಬರೋದು. ಸೊ ರೆಸ್ಪೆಕ್ಟಿವ್ಲಿ ಅನ್ನೋ ವರ್ಡ್ ಅನ್ನು ಕೊಟ್ಟಿದೆ. ಸೊ ವಿಚ್ ಒನ್ ವುಡ್ ಯು ಯೂಸ್, ಸಬ್ಸ್ಟೆನ್ಸ್ ಎಕ್ಸ್. ಯಾಕೆ, ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ವಿಚ್ ವುಡ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಮೋರ್ ಹೀಟ್. ಸೊ ನೆಕ್ಸ್ಟ್ ಕ್ವಶನ್ ಏನು, 4 ಮೆಟೀರಿಯಲ್ಸ್ ABCD ಹ್ಯಾವ್ ರೆಸ್ಪೆಕ್ಟಿವ್ಲಿ resistivity of 1.84 into 10 to the power of -6 ohm meter, 6 into 84 into 10 to the power of -8 ohm meter, 1.62 into 10 to the power of -8 ohm meter and 100 into 10 to the power of -6 ohm meter. The better conductor among this ಅಂತ ಕೇಳಿದ್ದಾರೆ. ಸೊ ಯಾವ್ದು ಬೆಟರ್ ಕಂಡಕ್ಟರ್ ಪ್ರಾಪರ್ಟೀಸ್ ಏನು, ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಶುಡ್ ಬಿ ಲೆಸ್. ಸೊ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಶುಡ್ ಬಿ ಲೆಸ್ ಅಂತಂದ್ರೆ ಯಾವುದು ಲೀಸ್ಟ್ ರೆಸಿಸ್ಟೆನ್ಸ್ ಇದೆ ನೋಡಿ ಅಥವಾ ರೆಸಿಸ್ಟಿವಿಟಿ ಇದೆ ನೋಡಿ, ಅದೇ ಬೆಸ್ಟ್ ಕಂಡಕ್ಟರ್ ಅಂತ ಅರ್ಥ. ಸೊ ಯಾವುದು ತುಂಬ ಕಮ್ಮಿ ಇರೋದಿಲ್ಲಿ, ಇಫ್ ಯು ಕಂಪೇರ್ 100 into 10 to the power of -6 ಇದು ಜಾಸ್ತಿ ಇದೆ, ಇನ್ನು -6 ಇರೋದು ಜಾಸ್ತಿ ಇದೆ, ಇನ್ನೆರಡು -8 ಅಲ್ಲಿದೆ. ಸೊ ಇದ್ರದ್ದು ನಂಬರ್ಸ್ ನೋಡೋದಾದರೆ 6.84 ಜಾಸ್ತಿನ ಅಥವಾ 1.62 ಜಾಸ್ತಿನ ಅಂದಾಗ 6.84 ತುಂಬ ಜಾಸ್ತಿ ಇದೆ. ಸೊ ದ ಲೀಸ್ಟ್ ವ್ಯಾಲ್ಯೂ ಇಸ್ 1.62 into 10 to the power of -8. ಸೊ ಆನ್ಸರ್ ಏನಾಗುತ್ತೆ, ಎ ಬಿ ಅಥವಾ ಸಿ ಡಿನ ಅಂದಾಗ ಸೊ 1.84 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. 1.84 ಅಂದರೆ ಎ, ಇದು ಬಿ, ಇದು ಸಿ, ಇದು ಡಿ. ಸೊ ನಿಮ್ಗೆ ಆನ್ಸರ್ ಏನು ಬಂತು, ಮೆಟೀರಿಯಲ್ ಸಿ ಅಂದರೆ ಆಪ್ಷನ್ ಸಿ. ಕೆಲವೊಂದ್ಸಲ ಏನು ಮಾಡ್ತಾರೆ, ಎ ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ ಬಿ ಅಂತ ಕೊಟ್ಟಿರ್ತಾರೆ, ಬಿ ಅಂತ ಕೊಟ್ಬಿಟ್ಟು ಸಿ ಅಂತ ಕೊಟ್ಟಿರ್ತಾರೆ. ಸೊ ನೀವು ಆಪ್ಷನ್ ಯಾವುದಕ್ಕೆ ಮಾರ್ಕ್ ಮಾಡಬೇಕಾಗ ಬಿಗೆ ಮಾರ್ಕ್ ಮಾಡಬೇಕು. ಸೊ ಮೆಟೀರಿಯಲ್ ಸಿ ಅನ್ನೋದು ರೈಟ್ ಆನ್ಸರ್, ಆಪ್ಷನ್ ಸಿ ಅನ್ನೋದಲ್ಲ. ಸೊ ಇದೆಲ್ಲರಿಗೂ ಅರ್ಥ ಆಗಿದ್ದೀನಿ. ಅದು ಸಿ ನಲ್ಲಿ ಆಪ್ಷನ್ ಇದ್ರೆ ಓಕೆ ಯು ಕ್ಯಾನ್ ಗಿವ್ ಇಟ್, ಬಟ್ ಬಿ ನಲ್ಲಿ ಮೆಟೀರಿಯಲ್ ಸಿ ಅಂತ ಕೊಟ್ಟಾಗ ಯು ಶುಡ್ ಮಾರ್ಕ್ ಇಟ್ ಆಸ್ ಆಪ್ಷನ್ ಬಿ ಇಟ್ ಸೆಲ್ಫ್.
ಸೊ ಅಲ್ಲಿ ಸಿ ಇಲ್ಲಿ ಸಿ ಇದೆ, ಇಲ್ಲಿ ಆಪ್ಷನ್ ಸಿ ಇದೆ, ಆಪ್ಷನ್ ಅನ್ನು ನೋಡೋದಲ್ಲ, ಆನ್ಸರ್ ಅನ್ನು ನೀವು ನೋಡಬೇಕಾಗುತ್ತೆ. ಸೊ ರಿಮೈನಿಂಗ್ 4 ಕ್ವಶನ್ಸ್ ಇದೆ. 47th one. A device A and B having a resistance 2 ohm and 6 ohm respectively, which type of circuit would you prefer to operate currently? Give reason for your answer. ಸೊ 2 ರೆಸಿಸ್ಟರ್ಸ್ ಇದೆ ನಿಮ್ಮ ಹತ್ರ, ವ್ಯಾಲ್ಯೂಸ್ ಎಷ್ಟಿದೆ 2 ಓಮ್ ಮತ್ತೆ 16 ಓಮ್. ಸೊ ಇದನ್ನ ಹೇಗೆ ಕನೆಕ್ಟ್ ಮಾಡ್ತೀರಾ ನೀವು? ಡೊಮೆಸ್ಟಿಕ್ ಅಲ್ಲಾದರೆ ಯು ಶುಡ್ ಕನೆಕ್ಟ್ ಇಟ್ ಅಟ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಯಾಕೆ? ಇಫ್ ಯು ಕನೆಕ್ಟೆಡ್ ಇಟ್ ಇನ್ ಸರ್ಕ್ಯೂಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಟ್ ಹ್ಯಾಸ್ ಡಿಸ್ಅಡ್ವಾಂಟೇಜ್. ಏನು ಡಿಸ್ಅಡ್ವಾಂಟೇಜ್ ಅಂತಂದ್ರೆ, ಒಂದು, ಇಫ್ ಒನ್ ಆಫ್ ದ ಕಾಂಪೊನೆಂಟ್ಸ್ ಫೇಲ್ ಇನ್ ವರ್ಕಿಂಗ್, ದ ಸರ್ಕ್ಯೂಟ್ ಬ್ರೇಕ್ಸ್ ಅಂಡ್ ನನ್ ಆಫ್ ದ ಕಾಂಪೊನೆಂಟ್ಸ್ ವಿಲ್ ವರ್ಕ್. ಇನ್ನೊಂದು ಯಾವುದು, ಯು ಕುಡ್ ನಾಟ್ ಕನೆಕ್ಟ್ ಅ ಹೈ ರೇಟೆಡ್ ಎಲೆಕ್ಟ್ರಿಕ್ ಕನ್ಸ್ಯೂಮಿಂಗ್ ಯೂನಿಟ್ ಫ್ರಮ್ ಅದರ್ಸ್. ಸೊ ಒಂದು ಕಾಂಪೊನೆಂಟ್ ಮತ್ತೆ ಇನ್ನೊಂದು ಕಾಂಪೊನೆಂಟ್ದು ಎಲೆಕ್ಟ್ರಿಕ್ ಕನ್ಸಂಪ್ಷನ್ ವೇರಿ ಇದ್ರೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಆಗೇನಾಗುತ್ತೆ, ಆ ವೈರ್ ಏನಾಗುತ್ತೆ, ಡ್ಯೂ ಟು ದ ಹೀಟ್ ಜನರೇಟೆಡ್ ಮೆಲ್ಟ್ ಆಗುತ್ತೆ. ಸೊ ಯು ಶುಡ್ ಕನೆಕ್ಟ್ ಇಟ್ ಇನ್ ಅ ಪ್ಯಾರಲಲ್ ವೇ, ಸೊ ದಟ್ ಅಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ಸು ವರ್ಕ್ ಆಗಲಿಲ್ಲ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಸರ್ಕ್ಯೂಟ್ ಬ್ರೇಕ್ ಆಗಲ್ಲ, ಎಲ್ಲ ಕಾಂಪೊನೆಂಟ್ಸ್ ವರ್ಕ್ ಆಗುತ್ತೆ, ಮತ್ತು ಎಲ್ಲ ಥರ ರೇಟೆಡ್ ಏನು ಕಾಂಪೊನೆಂಟ್ಸನ್ನು ನೀವು ಕನೆಕ್ಟ್ ಮಾಡ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. When length of conductor is reduced to its half its length, then resistance is. ಸೊ ನಾವು ಕಳೆದ ಕ್ವಶನ್ ನೋಡಿದಾಗ ಅಲ್ಲಿ 4 ಅಂತ ಆಪ್ಷನ್ ಇತ್ತು, ಇಲ್ಲೆಲ್ಲೋ ನೋಡಿದ್ರು 4 ಅಂತ ಆಪ್ಷನ್ ಇಲ್ಲ. ಅಂದ್ರೆ ಏನರ್ಥ, ಓನ್ಲಿ ಲೆಂತ್ ಇಸ್ ಏನಾಗಿದೆ, ಹಾಫ್ ಆಗಿದೆ. ಲೆಂತ್ ಹಾಫ್ ಆಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗಿದೆ, ರೆಸಿಸ್ಟೆನ್ಸ್ ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಬರೀ ಲೆಂತ್ ರೆಡ್ಯೂಸ್ ಆಯಿತು ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಅದು ಕೂಡ ರೆಡ್ಯೂಸ್ ಆಗುತ್ತೆ. ಲೆಂತ್ ಹಾಫ್ ಅಲ್ಲಿ ರೆಡ್ಯೂಸ್ ಆಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಹಾಫ್ ಅಲ್ಲೇ ರೆಡ್ಯೂಸ್ ಆಗುತ್ತೆ. ಸೊ ಯೋರ್ ಆನ್ಸರ್ ಶುಡ್ ಬಿ ರೆಡ್ಯೂಸ್ ಬೈ ಹಾಫ್. ನೆಕ್ಸ್ಟ್ ಏನಾಗುತ್ತೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 49th one. The correct way of using electrical appliances in a domestic circuit is. How would you connect ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್? ಕಳೆದ ಕ್ವಶನ್ ಅಲ್ಲೇ ಕೂಡ ಆನ್ಸರ್ ಮಾಡಿದ್ವಿ. ಸೊ ಆಪ್ಷನ್ ನೋಡೋದಾದ್ರೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಸೀರೀಸ್, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಫ್ 880 ವ್ಯಾಟ್ಸ್ ವಿತ್ ಪವರ್ 5A, ಕನೆಕ್ಟಿಂಗ್ ಮೇನ್ ಫ್ಯೂಸ್ ಟು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್, ಯೂಸಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಫ್ 2 kW ಪವರ್ ಇನ್ 5 ಆಂಪಿಯರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳಿದ್ರು. ಸೊ ಇಲ್ಲೇನಾಗುತ್ತೆ, ನಿಮಗೆ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಿಮಗೆ ತಲೆಯಲ್ಲಿ ಏನಿರಬೇಕು ಮೇನ್ ಆಗಿ ಅಂತಂದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರಬೇಕು. ಯಾಕೆ? ಅದ್ರೂ ಅಡ್ವಾಂಟೇಜ್ ಇದೆ. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಡಿಸ್ಅಡ್ವಾಂಟೇಜ್ ಇದೆ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅಡ್ವಾಂಟೇಜ್ ಇದೆ. ಸೊ ಇಲ್ಲೇನಾಗಿದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಫ್ಯೂಸ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್. Nichrome wire of length L and radius has a resistance of 10 ohm. So illénaಗಿದೆ, how would the resistance of wire change? Only length is of wire is doubled, only diameter of the wire is doubled. So ಏನು ಅರ್ಥ ಇಲ್ಲಿ ಅಂತಂದ್ರೆ, ಸೊ ನಿಮಗೆ ಗೊತ್ತಿದೆ ಲೆಂತ್ ಇಸ್ R is directly proportional to length and R is inversely proportional to A. ಸೊ ಇಲ್ಲೇನು ಕೇಳಿದ್ದಾರೆ, ಕೇವಲ ಹೌಡ್ ಅಂತ ಕೇಳಿದ್ರೆ, ಸೊ ನಿಮಗೆ ಡೈರೆಕ್ಟಾಗಿ ತುಂಬ ಫಾರ್ಮುಲಾ ಎಲ್ಲ ಬರೆದು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ದಾರೆ, ಒಂದು ವೈರ್ ಇದೆ, ನೈಕ್ರೋಮ್ ವೈರ್ ಇದೆ, ಇಟ್ ಹ್ಯಾಸ್ L and R ಆ್ಯಂಡ್ ರೆಸಿಸ್ಟೆನ್ಸ್ ಎಷ್ಟಿದೆ, R equals 10. ಸೊ 10 ohm. ಸೊ ಏನು ಹೇಳಿದೆ, ಹೌ ವುಡ್ ದ ರೆಸಿಸ್ಟೆನ್ಸ್ ಆಫ್ ವೈರ್ ಚೇಂಜ್? ರೆಸಿಸ್ಟೆನ್ಸ್ ಆಫ್ ವೈರ್ ಚೇಂಜ್, ಅಕಸ್ಮಾತ್ ಲೆಂತ್ ಡಬಲ್ ಆಯಿತು ಅಂದರೆ ಏನಾಗುತ್ತೆ, ಓನ್ಲಿ ಲೆಂತ್ ಕೇಳಿದ್ದಾರೆ. ಸೊ ಏರಿಯಾದಲ್ಲಿ ಯಾವುದೇ ಕೂಡ ಡಿಫರ್ ಆಗಲ್ಲ. ಸೊ ಆಗೇನಾಗುತ್ತೆ, ರೆಸಿಸ್ಟೆನ್ಸ್ ಕೂಡ ಡಬಲ್ ಆಗುತ್ತೆ. ಸೊ ಇಫ್ R equals 10 ohm, ಲೆಂತ್ ಜಾಸ್ತಿ ಆಯಿತು ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, 20 ohm ಆಗುತ್ತೆ, ಡಬಲ್ ಆಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ, ಡಯಾಮೀಟರ್ ಆಫ್ ದ ವೈರ್ ಇಸ್ ಡಬಲ್. ಡಯಾಮೀಟರ್ ಅಂದ್ರೇನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಆಗ್ತಾ ಇದೆ ಅಂತಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಹಾಫ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಇದು ಹಾಫ್ ಆಗಿ ರೆಡ್ಯೂಸ್ ಆಗ್ತಾ ಇದೆ ಅಂತಂದರೆ ಇಲ್ಲೇನಾಗುತ್ತೆ, 10 ohm ಇರೋದು 5 ಆಗಿ ರೆಡ್ಯೂಸ್ ಆಗುತ್ತೆ ಅಷ್ಟೆ. ಸೊ ಫಸ್ಟ್ ಕೇಸಲ್ಲಿ 20 ohm ಅಂದರೆ ಡಬಲ್ ಆಗುತ್ತೆ ರೆಸಿಸ್ಟೆನ್ಸು, ಸೆಕೆಂಡ್ ಒನ್ ಏನಾಗುತ್ತೆ, ಹಾಫ್ ಆಗುತ್ತೆ ರೆಸಿಸ್ಟೆನ್ಸ್. ಸೊ till here we have completed half of our target. 50 questions ಅನ್ನು ನಾವು ಸಾಲ್ವ್ ಮಾಡಿದ್ದೀವಿ.
ಮಿಕ್ಕಿದ ಸೆಕ್ಷನಲ್ಲಿ ರಿಮೈನಿಂಗ್ 50 ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಕ್ವಶನ್ಗೆ ಬೇರೆ ಬೇರೆ ವ್ಯಾಲ್ಯೂ ಹಾಕ್ಕೊಂಡು ಬೇರೆ ಬೇರೆ ಕಂಡೀಷನ್ ಹಾಕ್ಕೊಂಡು ನೀವು ಸಾಲ್ವ್ ಮಾಡಿದಷ್ಟು ನಿಮ್ಮ ಒಂದು ಸಾಲ್ವಿಂಗ್ ಕೇಪಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೀವು ಎಷ್ಟು ಕ್ವಶನ್ಸನ್ನ ಸಾಲ್ವ್ ಮಾಡ್ತೀರಾ ಅದೇ ಥರ ನಿಮಗೆ ಯಾವುದೇ ಒಂದು ಕ್ವಶನ್ಸ್ನ ಕೊಟ್ಟರು ಕೂಡ ಸಾಲ್ವ್ ಮಾಡುವಂಥ ಎಬಿಲಿಟಿ ನಿಮ್ಗಿರುತ್ತೆ. ಸೊ ಯು ಶುಡ್ ಪ್ರಾಕ್ಟೀಸ್ ಡೇ ಬೈ ಡೇ, ಪ್ರತಿದಿನ ಕೂಡ ಪ್ರಾಕ್ಟೀಸ್ ಮಾಡಿ. ಟೇಕ್ ಹಾಫ್ ಅನ್ ಅವರ್ ಸಾಕು, ಹಾಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೆಚ್ಚು. ಸೊ ನಾವು ಐ ಆಮ್ ಎಂಡಿಂಗ್ ದಿಸ್ ಸೆಷನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. I will meet you in the next session.